ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕಸ್ಪರ್ಧೆಯು ಅಂದರೆ 23/12/2024 ತುಂಬಾ ಯಶಸ್ವಿಯಾಗಿ ನೆರವೇರಿತು. ಪಾಕಸ್ಪರ್ಧೆಯು ನಡೆದಿರುವಂತಹ ಸ್ಥಳ ಕೆವಿಕೆ ಸಿರ್ಸಿ ಅರಣ್ಯ ಮಹಾವಿದ್ಯಾಲಯದ ಆವರಣ ಬನವಾಸಿ ರೋಡ್ ಸಿಕ್ಕ. ಈ ವಿಡಿಯೋದ ಮೂಲಕ ಯಾರೆಲ್ಲ ಯಾವ ಖಾದ್ಯಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಅನ್ನೋದನ್ನ ನೋಡೋಣ. ಅಷ್ಟೇ ಅಲ್ಲ, ಫ್ರೆಂಡ್ಸ್ ಕೂಡ ಯಾವ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕೂಡ ನೋಡೋಣ. ತುಂಬಾ ಸುಂದರವಾದ ವಿಡಿಯೋ ಇದಾಗಿದೆ. ಕೊನೆ ತನಕ ವಿಡಿಯೋವನ್ನ ನೋಡಿ. ಮೊದಲು ನಾವಿಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಕುಸುಮಾ ಹೆಗಡೆ, ಅಷ್ಟೇ ಅಲ್ಲ ಅವರು ಸೋಷಿಯಲ್ ವರ್ಕರ್ ಕೂಡ ಇದ್ದಾರೆ. ಅವರ ಮಾತನ್ನ ಕೇಳೋಣ. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ನಮ್ಮ ಹೆಸರು ಕುಸುಮಾ ಹೆಗಡೆ ಅಂತ, ಬಟ್ ಆಡಳಿಯಿಂದ ಸಿರ್ಸಿ ತಾಲೂಕಿಗೆ. ನಾನು ತುಂಬ ಸೋಷಿಯಲ್ ವರ್ಕ್ ಜಾಸ್ತಿ ಮಾಡ್ತಾ ಇರೋದು. ಯಾವುದೇ ಪಾರ್ಟಿಸಿಪೇಟ್ ಮಾಡಬೇಕು, ಪ್ರಶಸ್ತಿ ಬರಬೇಕು ಅನ್ನುವಂಥ ಉದ್ದೇಶ ಯಾವುದೂ ಇಲ್ಲ. ಬಟ್ ಎಲ್ಲರ ಜೊತೆ ಸ್ವಲ್ಪ ಮಿನರಲ್ ಆದರೆ ನಮಗೂ ಕೂಡ ತುಂಬ ಅನುಭವ ಸಿಗುತ್ತೆ. ಮತ್ತು ಘಟ್ಟದ ಮೇಲಿನ ಎಲ್ಲ ತಾಲೂಕುಗಳು, ಘಟ್ಟದ ಕೆಳಗಿನ ಎಲ್ಲ ತಾಲೂಕುಗಳಿಂದ ಈ ಒಂದು ಮರೆತು ಹೋದಂಥ ಖಾದ್ಯಗಳ ಒಂದು ಮೇಳ ಇದು ಉತ್ತರ ಕನ್ನಡ ಜಿಲ್ಲೆಯಿಂದ ಧಾರವಾಡದವ್ರು ಮಾಡ್ತಾ ಇದ್ದಾರೆ. ಕೆವಿಕೆಯಲ್ಲಿ ನಡೀತಾ ಇರುವಂಥದ್ದು. ಹಲವಾರು ತಾಲೂಕುಗಳಿಂದ ಹಲವಾರು ಪಾರ್ಟಿಸಿಪೇಟ್ ಬಂದಿದ್ದಾರೆ. ಇವಾಗ ನಮಗೆ ಮರೆತು ಹೋದಂಥ ಕೆಲವು ಖಾದ್ಯಗಳು ನಮಗೆ ಗೊತ್ತಿರದೇ ಇರುವಂಥದ್ದೆಲ್ಲ ಜಿಲ್ಲಾ ಮಟ್ಟದಲ್ಲ, ಇದು ಜಿಲ್ಲಾ ಮಟ್ಟ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಅಂತ ಬರೆದಿದ್ದಾರಲ್ಲ. ಹೌದು, ಓಕೆ. ಎಲ್ಲರ ಜೊತೆ ಬಟ್ ನಾನು ಶೋಭಾ ಭಟ್ ಅಂತ ನನ್ನ ಡಿಯರ್ ಫ್ರೆಂಡು, ಅವ್ರ ಜೊತೆ ನಾನು ತುಂಬ ದಿನಗಳಿಂದ ಈ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಲೈಕ್ ಆ್ಯಂಡ್ ಕಾಮೆಂಟ್ ಜೊತೆ ಎಲ್ಲ ಕಡೆನೂ ನಾನು ಸ್ವಲ್ಪ ಅವರನ್ನು ಇನ್ವೈಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ತುಂಬ ಸಂತೋಷ ಆಗ್ತಾ ಇದೆ ಅವ್ರ ಜೊತೆ ನಮಗೊಂದು ಫ್ರೆಂಡ್ಶಿಪ್ ಸಿಕ್ಕಿದ್ದು. ಬಟ್ ಈ ಥರ ಫಂಕ್ಷನ್ಗಳು ನಡೆದಾಗ ಎಲ್ರಿಗೂ ಹೊಸ ಹೊಸ ಅನುಭವ ಆಗುತ್ತೆ. ಯಾರ್ಯಾರು ಯಾವ್ಯಾವ ಥರ ಖಾದ್ಯಗಳನ್ನು ಮಾಡ್ಕೊಂಡು ಬರ್ತಾರೆ ಅಥವಾ ನಾವು ಮಾಡದೇ ಇರುವಂಥದ್ದು ಏನಿದೆ ಅವೆಲ್ಲ ಕೂಡ ನಮಗೆ ಇಲ್ಲಿ ತಿಳ್ಕೊಳ್ಳಿಕ್ಕೆ ತುಂಬ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಕೆವಿಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅಧಿಕಾರಿಗಳು ಕೂಡ ಇದ್ರೆ ಬರ್ಬೋದು. ಹೌದಾ? ಅವ್ರನ್ನು ಪ್ರತಿಭಾ ಅವರೇ ಬನ್ನಿ. ಈಗಾಗಲೇ ಕುಸುಮಾ ಅವ್ರು ಹೇಳಿದ್ದಾರೆ, ಆದರೆ ನಿಮ್ಮ ಅಭಿಪ್ರಾಯನೂ ಕೂಡ. ಥ್ಯಾಂಕ್ ಯು. ನಾನು ಪ್ರತಿಭಾ ಹುಗಾರ್ ಅಂತ, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ಕಾರವಾರ. ಐದು ತಾಲೂಕು ಬರುತ್ತೆ ನನಗೆ. ಯಲ್ಲಾಪುರ, ಜೊಯ್ಡಾ, ಹಳ್ಯಾಳು, ಕಾರವಾರ ಮತ್ತು ಅಂಕೋಲ. ಅದೇ ರೀತಿ ಇಲ್ಲಿ ಎರಡನೇ ಭಾಗ DD2 ಕೂಡ ಒಬ್ಬರಿದ್ದಾರೆ. ಒಟ್ಟು ಜಿಲ್ಲಾ ಮಟ್ಟದ ಪಾಕಸ್ಪರ್ಧೆ. ಇಲ್ಲಿ ನಾವು ಏನಂತ ಹೇಳಿದರೆ ಮಿಲೆಟ್ಸ್ಗಳು, ಸಿರಿಧಾನ್ಯಗಳ ಕುರಿತಾಗಿ ಮಾಡ್ತಾ ಇದ್ದೀವಿ. ಮತ್ತು ಮರೆತು ಹೋದ ಖಾದ್ಯಗಳ ಕುರಿತಾಗಿ. ಮರೆತು ಹೋದ ಖಾದ್ಯಗಳಿಗೆ ಹೇಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನ್ಯೂಟ್ರಿಟಿವ್ ವ್ಯಾಲ್ಯೂ ತುಂಬ ಇರುತ್ತೆ ಅದಕ್ಕೆ. ಅಂದರೆ ಈಗ ಹೆಣ್ಮಕ್ಳೆಲ್ಲ ರಕ್ತದ ಕೊರತೆ ಮತ್ತು ಎಲುಬು ಸವಿತಾ ಇರೋದು, ಈ ಥರದ ತುಂಬ ಸಮಸ್ಯೆ ಇದೆಯಲ್ಲ, ಆ ಸಮಸ್ಯೆಗಳಾಗಬಾರ್ದು ಅಂತ ಹೇಳಿದರೆ ಹಳೆಯ ಫುಡ್ಡಿಗೆ ಮತ್ತೆ ವಾಪಸ್ ಹೋಗ್ತಾ ಇರುವಂಥದ್ದು. ಅದ್ರ ಕುರಿತಾಗಿ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಇಲ್ಲಿ ಚೆನ್ನಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ತಗೊಂಡಂಥವ್ರಿಗೆ ನಗದು ಬಹುಮಾನ ಇರುತ್ತೆ. ಮತ್ತು ಫಸ್ಟ್ ಪ್ರೈಸ್ ಬಂದಂಥವ್ರಿಗೆ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ಕಳಿಸ್ಕೊಡ್ತೀವಿ. ಅಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತೆ ಅವರು ಪಾರ್ಟಿಸಿಪೇಟ್ ಮಾಡಿ ಬಹುಮಾನವನ್ನು ಕೂಡ ಗೆಲ್ಬೋದು. ಇಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ, ಇವರು ಶೋಭಾ ಹೆಗಡೆ. ಇವರು ನಾಟಿ ವೈದ್ಯರಂತೆ ಹೇಳಿದರು. ಅವರು ಕೂಡ ಈ ಕಾರ್ಯಕ್ರಮದ ಬಗ್ಗೆ ಹೇಳ್ತಾರೆ, ಏನು ಅಂತ ಅವರು ಅಭಿಪ್ರಾಯವನ್ನು ತಿಳಿಸ್ತಾರೆ. ಈ ಕಾರ್ಯಕ್ರಮವನ್ನು ನೋಡಿದ್ರೆ ನಮ್ಗೆ ತುಂಬ ಖುಷಿ ಅನಿಸ್ತಾ ಇದೆ. ಇಷ್ಟು ರೀತಿಯ ವಿವಿಧ ಖಾದ್ಯಗಳನ್ನು ನಾವು ಮಾಡ್ಬೋದು ಅಂತ ಅಂದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನು ನೋಡಿದ್ರೆ ಮಾತ್ರ ಮಹಿಳೆಯರು ಇಷ್ಟು ಬೇರೆ ಬೇರೆ ರೀತಿಯ ಖಾದ್ಯಗಳನ್ನ ತಯಾರಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಉತ್ಸಾಹದಿಂದ ಎಲ್ಲ ಮಹಿಳೆಯರು ಕೂಡ ವಿವಿಧ ರೀತಿಯ ಖಾದ್ಯಗಳನ್ನು ತಯಾರಿಸ್ತಾ ಇದ್ದಾರೆ. ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ ಮೇಡಮ್. ಹೌದು ಮೇಡಮ್, ತುಂಬ ಖುಷಿ ಆಗ್ತಾ ಇದೆ. ಬೇರೆ ಬೇರೆ ತಾಲೂಕಿಂದ ಬಂದಿದ್ದಾರಾ? ಹೌದು, ಎಲ್ಲ 4-5 ತಾಲೂಕುಗಳಿಂದ ಬಂದು ರಾಗಿ, ನವಣೆ, ಸಜ್ಜೆ ಅನೇಕ ಸಿರಿಧಾನ್ಯಗಳನ್ನ, ಕಜ್ಜಾಯವನ್ನ ಈ ರೀತಿ ತಯಾರಿಸಬಹುದು ಅಂತ ಜನರಿಗೆ ತೋರಿಸ್ಕೊಡೋದ್ರ ಜೊತೆಗೆ ಅದನ್ನು ಹೇಗೆ ಬಳಸಿ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬಹುದು ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಋತುಗೆ ಅನುಗುಣವಾಗಿರುವಂತಹ ಒಂದು ಬರ್ಫಿ ಹಲವನ್ನ ಮಾಡಿದೀನಿ. ಅದರಲ್ಲಿ ಎಳ್ಳು, ಬೆಲ್ಲ, ಕೊಬ್ಬರಿ, ತುಪ್ಪ, ಕಾಯಿ ತುರಿ ಎಲ್ಲ ಸೀಸನ್ ವೈಸ್
ಆ ಥರವಾಗಿ ತಯಾರಿಸಿ ತಂದಿದ್ದೀನಿ. ಎಲ್ಲರ ಜೊತೆ ನಾವು ಏನೇನು ಮಾಡಿದ್ದಾರೆ ಅಂತ ಅನ್ನೋದನ್ನ ಇಲ್ಲೊಂದು ಚಿಕ್ಕ ವಿಷಯ, ಬಟ್ ನಾವು ಸಂಪಿಗೆ ಮಗ್ಗು ಅಂತ ಕುಸುಮ ಹೆಗ್ಡೆ ಅಂತ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸಂಪಿಗೆ ಮಗ್ಗು ಅಂತ ತುಂಬಾ ಹಳೆಯ ಸಾಂಪ್ರದಾಯಿಕ ಒಂದು ತಿಂಡಿ. ಹೌದು, ಕೇಳೇ ಇಲ್ಲ, ಯಾರೂ ಕೇಳಿಲ್ಲ. ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಒಂದ್ಸಲಿ ಟೇಸ್ಟ್ ಮಾಡಿ. ಚಿರೋಟಿ ರವೆ ಮತ್ತೆ ಮೈದಾ, ಸಕ್ಕರೆ ಪೌಡರ್ ಅಂಡ್ ತುಪ್ಪ ಇಷ್ಟು ಬಳಸಿ ಮಾಡುವಂಥದ್ದು. ಸ್ವಲ್ಪ ಕಡಿಮೆ ಐಟಮ್ಗಳಲ್ಲಿ ಒಳ್ಳೆ ತಿಂಡಿ. ಆಮೇಲೆ ಸಿರಿಧಾನ್ಯದ ಕರೆ, ಖಾರದ್ದು ಕರೆ ಮಾಡ್ಕೊಂಡು ಬಂದಿದ್ದೀನಿ. ಸಿರಿಧಾನ್ಯವನ್ನೆಲ್ಲ ಬಳಸಿ ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ನಾನು ಅನೇಕ ಕೆಲವು ಸೋಷಿಯಲ್ ಇದ್ರು ಕೂಡ ಪಾರ್ಟಿಸಿಪೇಟ್ ನನ್ನ ಕೆಲವೊಂದು ಪಂಚಾಯತ್ ಕಾರ್ಯಕ್ರಮಗಳಲ್ಲಿ ಇದರಲ್ಲಿ ಎಲ್ಲ ತೊಡಸ್ಕೊಂಡು ಆಕ್ಟಿವ್ ಆಗಿ ಪಾಲ್ಗೊಳ್ತಾ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಷ್ಟೇ ಪಾರಂಪರಿಕ ವೈದ್ಯರಿಗೆ ಅನೇಕ ರೀತಿಯ ಔಷಧಗಳನ್ನು ಕೊಡ್ತಾ ಇದ್ದೇನೆ, ಬೆಳೆಸಿದ್ದೀನಿ ಕೂಡ. ಗಿಡ ಮೂಲಿಕೆಗಳನ್ನು ಬೆಳೆಸಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ನಮಗೆ ತುಂಬಾ ಸಪೋರ್ಟ್ ಮಾಡಿದವರು ಆಲ್ಮನೆ ಜಲ್ಜಕ್ಕ ಅಂತ, ಅವರು ತುಂಬಾ ಸೋಷಿಯಲ್ ವರ್ಕರು. ಬಟ್ ಇಲ್ಲೇ ಇದ್ದಾರೆ, ಅವ್ರನ್ನ ಒಂದ್ಸಲಿ ಬೇಕಾದ್ರೆ ಸಾಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಕುಸುಮ, ಶೋಭಾ ಮತ್ತೆ ನೋಡಿ, ಇವ್ರಂತೂ ಪರಿಚಯ ಮಾಡ್ಬೇಕೇ ಇಲ್ಲ, ಎಲ್ಲರಿಗೂ ಗೊತ್ತೇ ಇದೆ. ವೆಜ್ ವಂಡರ್ಸ್ ಸುಷ್ಮಾ, ಇವರು ಕೂಡ ನನ್ನ ಫ್ರೆಂಡ್ ಶೋಭಾ ಭಟ್ ಅಂತ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಫ್ರೆಂಡ್ ನೋಡಿ. ಓಕೆ ಓಕೆ, ನೀವು ಏನ್ ಮಾಡ್ಕೊಂಡ್ ಬಂದಿದ್ದೀರಿ ಮೇಡಮ್? ನಾವು ಸಂಪಿಗೆ ಮಗ್ಗು ಅಂತ ಹಾ, ತೀರಾ ಹಳೆಯ ಸಾಂಪ್ರದಾಯಿಕ ಒಂದು ತಿನಿಸು. ಓ ನೋಡಿ, ಇದು ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆಯಲ್ಲ. ತುಂಬಾ ತುಂಬಾ ಅದು ಸಂಪಿಗೆ ಅಂತ ಅನಿಸುತ್ತೆ. ಹಾ, ಸಂಪಿಗೆ ಮೊಗ್ಗೆ ಸೇಮ್ ಸಂಪಿಗೆ ಮೊಗ್ಗೆ ಇದ್ದ ಹಾಗೆ ಇದೆ. ಹೌದೌದು. ಇದಕ್ಕೆ ಚಿರೋಟಿ ರವೆ ಮತ್ತೆ ಸಕ್ಕರೆ ಪೌಡ್ರು, ಆಮೇಲೆ ಮೈದಾ, ಆಮೇಲೆ ತುಪ್ಪ ಹಾಕಿ ಕಲ್ಸ್ಕೊಂಡು, ಆಮೇಲೆ ನೀಟಾಗಿ ಲಟ್ಟಣಿಗೆ ಲಟ್ಟಿಸಿ, ಆಮೇಲೆ ಎಣ್ಣೆಯಲ್ಲಿ ಕರೆದಿಲ್ಲ. ಮತ್ತಲ್ಲಿ ಬರ್ದಿದ್ದೀರಾ? ಹಾ, ಬರ್ದಿದ್ದೀವಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಏನಂತ ಅನ್ಕೊಂಡು ಎಲ್ಲ ಬರ್ದ್ಬಿಟ್ಟಿದ್ದೀರಿ, ಆರಾಮಾಗಿ ಕಲ್ತ್ಕೊಳ್ಬಹುದಲ್ಲ. ಓಕೆ. ಇನ್ನೊಂದು ಸಿರಿಧಾನ್ಯದ ಕರೆ, ಇದು ತುಂಬಾ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಬಟ್ ಜೋಳದ ಹಿಟ್ಟು, ನವಣೆ, ಆಮೇಲೆ ರಾಗಿ, ಆಮೇಲೆ ಇದು ಮಾಡಿಕೊಂಡು ನೀಟಾಗಿ ಕುದಿಯೋ ನೀರಲ್ಲಿ ಕಲಿಸ್ಕೊಂಡು ಆಮೇಲೆ ಕರಿಬೇಕು. ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಹಾ, ಮತ್ತೆಲ್ಲರನ್ನು ಪರಿಚಯ ಮಾಡ್ತೀನಿ. ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಜಲ್ಜಾಕ್ಷಿ ಹೆಗಡೆ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾನಗೌಡ ಆಲ್ಮನೆಯಿಂದ ಬಂದಿದ್ದೇನೆ. ಏನೇನ್ ಮಾಡಿದಿರಿ ಅನ್ನೋದ್ರ ಸ್ವಲ್ಪ ಹೇಳ್ತೀರಾ? ಹಲಸಿನ ಸೊಳೆ ಉಪ್ಪಿನಲ್ಲಿ ಹಾಕಿ ತೋರಿಸಿ. ಹಲಸಿನ ಸೊಳೆ ಎಲ್ಲಿದೆ? ಇಲ್ಲಿದಿಲ್ಲ. ಈ ಸೊಳೆಯಿಂದ ಉಂಡ್ಲೆಕಾಳು ಮಾಡಿದ್ದೇನೆ. ಹಳೆ ಕಾಲದಲ್ಲಿ ಇವರು ಕೃಷ್ಣನಿಗೆ ಇಷ್ಟವಾದ ಕಜ್ಜಾಯ, ಕೃಷ್ಣಾಷ್ಟಮಿಯಲ್ಲಿ ಮಾಡೇ ಮಾಡ್ತಾರೆ ಸೊಳೆ ಉಂಡ್ಲೆಕಾಳನ್ನ. ಆ ತರ ಖಾದ್ಯವನ್ನು ಮಾಡಿದ್ದೇನೆ. ಬೆಳಿಗ್ಗೆ ಬೇಗನೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೇನೆ. ಮತ್ತೆ ಇದು ನಂಗೆ ಹೊಸತಲ್ಲ, ನಾನು ತುಂಬಾ ಸತಿ ರಾಜ್ಯ ಮಟ್ಟಕ್ಕೆ. ಹೌದಾ, ರಾಜ್ಯ ಮಟ್ಟಕ್ಕೆ ಹೋಗಿದ್ದೀರಾ? ಓಕೆ. ಎಲ್ಲದ್ರಲ್ಲೂ ಸ್ಪೋರ್ಟ್ಸ್ ಅಲ್ಲಿ ಎಲ್ಲದ್ರಲ್ಲೂ ಸಿಕ್ಕಿದೆ ನನಗೆ. ಆಮೇಲೆ ಸಿರಿಧಾನ್ಯದಿಂದ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ, ತರಕಾರಿ ಹಾಕಿ ಪಲಾವ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಲಿಕ್ಕೂ ಕೂಡ. ಓಕೆ, ಇನ್ನು ಈ ತರ ಚೆನ್ನಾಗಿ ಮಾಡ್ತಾ ಇರಿ. ಥ್ಯಾಂಕ್ ಯು. ಮೇಡಮ್, ನಿಮ್ಮ ಹೆಸರೇನು? ಎಲ್ಲಿಂದ ಬಂದಿದ್ದೀರಾ? ಹೌದಾ, ನೀವೇನೇನು ಮಾಡಿದ್ದೀರಾ? ನಾನು ಬರಗು ಇಂದ ಹಾಲು ಮಣ್ಣಿ ಮಾಡಿದ್ದೀನಿ. ಬರಗು ಸಿರಿಧಾನ್ಯ. ಹಾಲು ಮಣ್ಣಿ. ಇದು ಮಕ್ಕಳಿಗೆ, ಮುದುಕರವರಿಗೂ ಏನು ಒಳ್ಳೆ ಹೆಲ್ದಿ ಫುಡ್ ಅಲ್ಲ, ತಿನ್ನಿಸ್ಲಿ. ಆರೋಗ್ಯಕ್ಕೂ ಕಬ್ಬಿಣಾಂಶ ಎಲ್ಲ ಬೆಲ್ಲದಲ್ಲಿ ಇರುತ್ತಲ್ಲ, ಹಾಲು, ಆಮೇಲೆ ಬರಗು ಈಗಿನ ಸಿರಿಧಾನ್ಯ ಇಷ್ಟನ್ನು ಹಾಕಿ. ಓಕೆ, ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಬ್ಯೂಟಿಫುಲ್ ಆಗಿ ನೀವು ಡೆಕೋರೇಷನ್ ಕೂಡ ಮಾಡಿದಿರಿ. ಮತ್ತೇನ್ ಮಾಡಿದೀರಾ? ಹೊದ್ಲಿಟ್ಟಿನ ಉಂಡೆ ಅಂತ ಹಳೆ ಕಾಲದ ಕಜ್ಜಾಯ ಇದು. ಹೊದ್ಲ ಹಿಟ್ಟಿಂದ ಅದನ್ನ ಪೌಡ್ರ್ ಬರುತ್ತೆ, ಹೊದ್ಲು ಹಿಟ್ಟು ಅಂತ ಬರುತ್ತೆ. ಈ ಅರಳ ಕಾಲ ಅಲ್ಲ, ಹೊದ್ಲು ಬಳ್ತಾರಲ್ಲ ಅದಲ್ಲ, ಅದ್ರ ನಂತರ ಬರೋ ಇದು ಪ್ರೊಡಕ್ಷನ್ ಇದು. ಅದರಿಂದ ಹೊದ್ಲು ಹಿಟ್ಟು ಅಂತ ಬರುತ್ತೆ. ಅದರಿಂದ ಬೆಲ್ಲ ಹಾಕಿ, ಚೂರು ತುಪ್ಪ ಹಾಕಿ ನಾವು ಗಣಪತಿ ನೈವೇದ್ಯಕ್ಕೆ ಮಾಡ್ತೀವಿ ಚೌತಿ. ಹೌದಾ? ಮೊದ್ಲೆಲ್ಲ ಮನೆಯಲ್ಲೇ ಹುರಿದು ಮಾಡ್ತಾ ಇದ್ದಿದ್ವಿ. ಇವಾಗ ಪೇಟೆಲ್ ಸಿಗತ್ತೆ. ಇದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇವಾಗ. ಹಳೆ ಕಾಲದ ಕಜ್ಜೆಯನ್ನು ಕೂಡ ಚಾಕ್ಲೇಟ್ ತರನು ಮಕ್ಳಿಗೆ ಕೊಡ್ಬೋದು. ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್. ಇದು ಖಾರದ್ದು ನವಣಿಂದ ಸಾಂಬಾರ್ ಇದನ್ನು ನೀವೇ ಮಾಡ್ಕೊಂಡು ಬಂದಿದ್ದೀರಾ? ಓಕೆ, ನವಣೆಯಿಂದ ಮಾಡಿರೋದಾ? ಓಕೆ, ಇವ್ರ ಪರಿಚಯ ಮಾಡ್ತೀನಿ. ನಿಮ್ಮ ಹೆಸರೇನು ಮೇಡಮ್? ಧನಲಕ್ಷ್ಮಿ ಅಂತೇಳಿ ತಾರಗೋಡಿಂದ ಬಂದಿದ್ದೀನಿ. ಹೌದಾ? ವಲ್ವಲ್ ಅಂತ ಹೇಳ್ಕೊಂಡು ಮಿಕ್ಸ್ ತರಕಾರಿಯಿಂದ ತೋರಿಸಿ. ಸ್ವಲ್ಪ ಖಾರ, ಸ್ವಲ್ಪ ಸ್ವೀಟ್ ಇರುವಂತ ಸಾಂಬಾರ್ ಮಾಡಿದ್ದೆ. ಹೌದಾ? ಮತ್ತೇನ್ ಮಾಡಿದ್ದೀರಾ? ಮತ್ತೇನಿಲ್ಲ. ಓಕೆ, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು.
ಭಾರತಿ ಅಂತ ಬಪ್ಪನಹಳ್ಳಿಯಿಂದ ಬಂದಿದ್ದೀನಿ. ಹೌದಾ, ಏನು ಮಾಡಿದ್ದೀರಾ? ಬಾಳೆಹಣ್ಣು ಸಿಹಿ ಕಡೆ. ಹೌದಾ, ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮೇಡಮ್, ನಿಮ್ಮ ಹೆಸರೇನು? ಸುನಂದ ಹೆಗಡೆ, ಎಲ್ಲಿಂದ ಬಂದಿದ್ದೀರಾ? ಗಡಿಹಳ್ಳಿ. ಹೌದಾ, ರಾಗಿ ಮಣ್ಣಿ ಮಾಡ್ಕೊಂಡು ಬಂದಿದ್ದೀನಿ. ಹಾಂ, ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಹೆಸರೇನು? ಅನ್ನಪೂರ್ಣ ಹೆಗಡೆ. ಹೌದಾ, ಏನು ಮಾಡ್ಕೊಂಡು ಬಂದಿದ್ದೀರಾ? ನವಣೆ ಚಕ್ಲಿ ಮತ್ತು ನವಣೆ ಉಂಡೆ, ಚೇನರಿ. 3 ಐಟಮ್ ಮಾಡಿದ್ದೀರಾ? 3 ಐಟಮ್. ಓಕೆ, ಇಲ್ಲ ಬಿಡಿ. ಮೇಡಮ್, ನಿಮ್ಮ ಹೆಸರೇನಂತೀರಿ? ಪದ್ಮ ಹೆಗಡೆ. ಹಾಂ, ಏನು ಮಾಡ್ಕೊಂಡು ಬಂದಿದ್ದೀರಾ? ರಾಗಿ ಲಾಡು, ಹಾಂ ಜೋಳದ ಕೊಡ್ಬಳೆ, ಹಾಂ, ಇದು ಹೌದಾ, ಸೂಳ್ಗಡ್ಡೆ. ಹಾಂ, ಓಕೆ. ಎಲ್ಲಿಂದ ಬಂದ್ರಿ ಅಂದ್ರಿ? ನಾವು ಮತ್ತಿಗಾರಿಂದ ಬಂದಿದ್ದೀರಾ? ಅಗರ್ಸಿ ಮನೆ. ಹಾಂ, ಓಕೆ, ಥ್ಯಾಂಕ್ ಯು. ಶೋಭಾ ಹೆಗಡೆ, ತಾರ್ಗೋಡ್, ಸದಾಶಿವಳ್ಳಿ ಗ್ರಾಮ. ಹಾಂ, ನಾವು ಇದು ಎಳ್ಳು ಏನೇನು ಮಾಡ್ಕೊಂಡು ಬಂದಿದ್ದೀರಾ? ಸಿಹಿ ತಿಂಡಿ, ಹಾಂ, ಬರ್ಫಿ, ಶೇಂಗಾ ಯಾವುದರಿಂದ ಮಾಡಿದ್ದು? ಶೇಂಗಾ ಬರ್ಫಿ. ಇದು ಎಳ್ಳು, ಕೊಬ್ಬರಿ, ಆಮೇಲೆ ಶೇಂಗಾ, ಬೆಲ್ಲ, ಸ್ವಲ್ಪ ತುಪ್ಪ, ಸ್ವಲ್ಪ 1/4 kg ಆಗುವಷ್ಟು ಹಾಕಿ ಮಾಡಿದ್ದೇವೆ. 1 ತಿಂಗಳ ಕೂಡ ಶೇಖರಿಸಿಟ್ಕೋಬಹುದು. ಮತ್ತೆ ಮಕ್ಕಳು ಕೂಡ, ದೊಡ್ಡವರು, ವಯಸ್ಕರು ಎಲ್ಲರೂ ಕೂಡ ಸೇವಿಸಬಹುದು. ಒಳ್ಳೆ ಪೌಷ್ಟಿಕನೂ ಕೂಡ ಹೌದು, ಅವಳ ಆರೋಗ್ಯದಾಯಕ ತಿಂಡಿನೂ ಕೂಡ ಇದಾಗಿದೆ. ತುಂಬಾ ಚೆನ್ನಾಗಿ ರುಚಿ ಚೆನ್ನಾಗಿ ಇರ್ತದೆ. ಬೇಕಾದ್ರೆ ಒಂದು ಟೇಸ್ಟ್ ನೋಡಿ. ನೋಡ್ತೇನೆ ಆಮೇಲೆ, ಯಾಕೆಂದ್ರೆ ನೋಡ್ರಿ ಎಲ್ಲ ಥರದ್ದು ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವಾ ಇದು? ಹೌದು, ಇದು ಹೊಸವಾಗಿ ನಾವು ಮತ್ತೊಮ್ಮೆ ಹಿಂದಿನದೊಂದು ಪರಿಚಯ ಎಲ್ಲರಿಗೂ ಮಾಡಬೇಕು ಅಂತ ಈ ತರ ಬೇರೆ ರೀತಿಯ ಔಷಧಗಳನ್ನು ಉಪಯೋಗಿಸಿ ಮಾಡುವಂತಹ ತಿಂಡಿಯನ್ನು ಹೆಚ್ಚಿಗೆ ಬಳಸ್ತಾ ಇರೋದ್ರಿಂದ ಆರೋಗ್ಯ ಮೇಲೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಮಕ್ಕಳಿಗೆ ಇರಲಿ, ದೊಡ್ಡವರಿಗೆ ಇರಲಿ. ಇದೊಂದು ನೆನಪಿಗೆ ಒಂದು ಹೌದು, ಇಂತಹ ಕಾರ್ಯಕ್ರಮಗಳು ಈ ತರ ಜಾಸ್ತಿ ಆಗ್ತಾ ಇರಬೇಕು ಅಲ್ಲ? ಮಹಿಳೆಯರಿಗೆ ಹೆಚ್ಚು ಉಪಯೋಗ ಆಗಿ ಅದನ್ನು ಬಳಸುವಂತಾಗಬೇಕು. ಇದೊಂದು ನಿಮಿತ್ತದಿಂದ ಎಲ್ಲರಿಗೂ ಇದನ್ನು ಬಳಸಬೇಕು. ಮಾಡ್ಲಿಕ್ಕೂ ಖುಷಿ ಅನಿಸುತ್ತೆ, ಮತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇದೇನ್ ಮಾಡಿದ್ದೀರಾ? ಇದು ನಮ್ದು ಒಬ್ಬಟ್ಟು ಅಂತ ಹೇಳಿ ನಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇರ್ತಿದ್ರು. ಇವಾಗ ಇದು ಮಾಡೋದು ತುಂಬಾ ಕಡಿಮೆ ಆಗಿದೆ. ಇದರಲ್ಲಿ ಸ್ವಲ್ಪ ಅನ್ನ ಹಾಕಿ, ಜಾಸ್ತಿ ಕಾಯಿ ತುರಿಯನ್ನ ಮತ್ತೆ ಬೆಲ್ಲ ಸೇರಿಸಿ, ಏಲಕ್ಕಿ ಪುಡಿ ಎಲ್ಲ ಹಾಕಿ ತುಂಬ ಲಟ್ಸ್ಬೇಕು. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕಲಸಿ ಅದಕ್ಕೆ ಕಾಯಿಸುವಾಗಲೇ ಹಾಕಿ ಮಿಕ್ಸ್ ಮಾಡಿ ಕೈಗೆ ಅಂಟದ ಹಾಕಿ ಕಾಯಿಸ್ಬೇಕು. ಆಮೇಲೆ ಬಂಡಿ ಮೇಲೆ ಇಟ್ಟು, ದೋಸೆ ಬಂಡಿ ಮೇಲೆ ಇಟ್ಟು ಬೇಯಿಸೋದು. ಕರಿಯೋದಲ್ಲ, ಅದು ಬೇಯಿಸೋದು. ತುಪ್ಪ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಇಷ್ಟ ಆಗುತ್ತದೆ, ದೊಡ್ಡವರಿಗೂ ಇಷ್ಟ ಆಗ್ತದೆ. ಯಾವುದೇ ರೀತಿ ಹಾರ್ಮ್ ಇಲ್ಲ, ಗ್ಯಾಸ್ ಆಗೋದಿಲ್ಲ ಅಥವಾ ಏನೋ ತೊಂದರೆ ಆಗೋದಿಲ್ಲ. ಇದ್ರ ತಿಂದಾಗ ಎಲ್ಲರಿಗೂ ಇಷ್ಟ ಆಗುತ್ತೆ. ಊಟಕ್ಕೂ ಬಳಸಬಹುದು, ಹಳೆ ಕಾಲದ ತಿಂಡಿ. ಹಳೆ ಕಾಲದ ತಿಂಡಿ. ಓಕೆ, ಥ್ಯಾಂಕ್ ಯು. ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಗೀತಾ ರಾಣಿ. ಎಲ್ಲಿಂದ ಬಂದಿದ್ದೀರಾ? ಹೌದಾ, ಓಕೆ, ಹೇಳಿ. ಇದು ನವಣೆ ಮೇಡಮ್. ಇದು ಸಿರಿಧಾನ್ಯದಲ್ಲಿ ಬರುತ್ತೆ. ಇದು ಸಿರಿಧಾನ್ಯ ನವಣೆ ಅಕ್ಕಿಯಿಂದನೇ ಅದು ಹೂರಣ ಮಾಡಿ ನಮ್ಮ ಮದುವೆ ಫಂಕ್ಷನ್ ಅಲ್ಲಿ ನಮ್ಮ ದೇವರ ಕಾರ್ಯ ಮಾಡ್ತೀವಲ್ಲ ಮೇಡಮ್, ಅದಕ್ಕೆಲ್ಲ ಇದು ಸ್ಪೆಷಲ್ ಸ್ವೀಟ್ ಹೆಸರು. ಇದು ಎಣ್ಣೆ ಹೋಳಿಗೆ ಅಂತ ಹೇಳಿ ನಾವು. ಹೌದಾ, ಮರ್ತೋಗಿರುತ್ತೆ ಮರ್ತೋಗಿರುತ್ತಲ್ಲ, ಅದಕ್ಕೋಸ್ಕರ ಮಾಡಿದ್ದೀರಿ. ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ದೀಪಾ ಮಂಜುನಾಥ್ ಖಾನಾಪುರ್ಕರ್, ಹಳೆಯಾಳ ತಾಲೂಕು ಜನಗಾ ಪಂಚಾಯತ್. ಹೊಲಿಯಾಳದಿಂದ ಬಂದಿದ್ದೀರಿ. ಎಷ್ಟೆಷ್ಟು ದೂರದಿಂದ ಬಂದಿದ್ದೀರಲ್ಲ ಎಲ್ಲ ನೋಡಿ. ಇದು ಅರ್ಕದಿಂದ ದೋಸೆ ಮಾಡಿರೋದು ಮೇಡಮ್. ಇದು ರಾಗಿ ಅವಲಕ್ಕಿ, ಇದು ನವನಿ ಉಂಡೆ, ಇದು ನವನಿ ಅರ್ಕ ಮತ್ತು ಅದರದ ಪೇಡ ಮೇಡಮ್. ಅದು ಬಾರ್ಲಿ ಪಾಯಸ ಮಾಡಿದ್ವಿ. ಇದರಿಂದ ಮಕ್ಕಳಿಗೆ ಹಸು ಆಗತ್ತೆ, ನೆನಪಿನ ಶಕ್ತಿ ಜಾಸ್ತಿ ಬರುತ್ತೆ ಮೇಡಮ್. ಹೌದಾ, ಓಕೆ, ಥ್ಯಾಂಕ್ ಯು. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ? ನಾನಿಲ್ಲಿ ಸಿರ್ಸಿ ತಾಲೂಕು ಅಂಡಗಿಯಿಂದ ಬಾಳಿಯಿಂದ ಬಂದಿರೋದು. ಅಂತ ಅಶ್ವಿನಿ ಕುಮಾರ್ ಇದು ತಂಬಿಟ್ಟಿನ ಉಂಡೆ, ಹಿಂದಿನ ಕಾಲದ ಅದೇ ಇದು ಮಾಡ್ತಿರೋದು. ಇದು ಹೆಸರು ಕಾಳು ಮತ್ತೆ ಕುಚ್ಚಲಕ್ಕಿಯಿಂದ ಮಾಡ್ತಿರೋದು. ಹೌದಾ, ನೋಡ್ಲಿಕ್ಕೆ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಕಾಣ್ತಾ ಇದೆ ಅಲ್ಲ? ಹೆಲ್ದಿಗೆ ಒಳ್ಳೇದು, ಅದೇನು ಮತ್ತೆ ಮಿಕ್ಸ್ ಮಾಡಂಗಿಲ್ಲ, ಎಲ್ಲ ಆರೋಗ್ಯಕ್ಕೆ ಒಳ್ಳೆ ಇದೆ ಮಾಡ್ತಿರೋದು. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ? ಹೆಸರೇನು? ನಾನು ಯಲ್ಲಾಪುರ ತಾಲೂಕು ಇಡಗುಂದಿ ಪಂಚಾಯತ್ ಕೆಳಸಿ ಗ್ರಾಮ. ಹೌದಾ, ಯಲ್ಲಾಪುರ ತಾಲೂಕಿನಲ್ಲೇ ತುದಿ ಗ್ರಾಮದಿಂದ. ಹೆಸರೇನಂದ್ರಿ? ಪ್ರಮೀಳಾ ಭಟ್. ಪ್ರಮೀಳಾ ಭಟ್. ನಾನು ನಮ್ಮ ಮನೆಯಲ್ಲಿ ನಾನು ಸ್ವಂತ ರೈತ ಮಹಿಳೆ. ನನಗೆ ಹೌದು, ಮತ್ತೆ ಕೃಷಿ ಆಫೀಸ್ನವರು ನನಗೆ ಸಮಗ್ರ ಕೃಷಿ ಮಾಡಲಿಕ್ಕೆ ತರಬೇತಿನೂ ಕೊಟ್ಟಿದ್ರು. ನಾನು ಸಮಗ್ರ ಕೃಷಿಯಲ್ಲಿ ಪಾಲ್ಗೊಂಡು ಸಮಗ್ರ ಕೃಷಿ ಮಾಡ್ಕೊಂಡು ಬಂದಿದ್ದೇನೆ. ಇದೆಲ್ಲನೂ ನನ್ನ ಮನೆಯಲ್ಲೇ ನಾನೇ ಮಾಡೋದು. ಉಪ್ಪಿನಕಾಯಿ
ಒಂದು ವರ್ಷನೂ ಕೆಡೋದಿಲ್ಲ. ಇದು ಒಂದು ವರ್ಷದ ಉಪ್ಪಿನಕಾಯಿ. ಓ, ಯಾವ್ದ್ರದ್ದು? ಈ ಮಾವಿನಕಾಯಿ ಉಪ್ಪಿನಕಾಯಿ. ಇದು ಮನೆಯಲ್ಲೇ ಸೋನಾ ಮಸೂರಿ ಅಕ್ಕಿ, ಈ ಸಲದ ಹೊಸ ಅಕ್ಕಿ, ಹೊಸ ಅಕ್ಕಿ ಮೊನ್ನೆ ಹೋಗ್ತಿದ್ದು ಆಯ್ತು. ಇದು ನಾವೇ ಸ್ವಂತ ಬೆಳೆದದ್ದು. ನಾನೇ ಗದ್ದೆ ನೆಟ್ಟು ಗದ್ದೆ ಕೊಯ್ದು ನಿನ್ನೆ ಹುಲ್ಲು ಕಟ್ಟಿ ಇವತ್ತು ಅಕ್ಕಿ ಅದ್ರದ್ದೇ ಅದ್ ಮಾಡಿದ್ದೇನೆ. ಒತ್ರಾಸ, ಇದು ಒತ್ರಾಸ, ಈ ಸೋನಾ ಮಸೂರಿ ಅಕ್ಕಿ ಇದೆಯಾ ಕಜ್ಜಾಯ ಅಂತ ಹೇಳಿ ಈಗ ನಾವು ಅದಕ್ಕೆ ಹೆಸರಿಟ್ಟಿದ್ದಾರೆ. ಇದು ಮತ್ತೆ ನನ್ ಮನೆಯಲ್ಲೇ ಬೆಳೆದದ್ದು ಎಲ್ಲಾನು. ಇದು ಕೆಂಪು ಹಲಸಂದಿ ಬೆಳೆದಿದ್ದೆ, ಅದ್ರ ತಂದಿಲ್ಲ. ರಾಗಿಂದ ಅದ್ರ ಖಾರ ಮಾಡಿದ್ದೇನೆ. ಇದಕ್ಕೆ ಹಾಕಿದ್ದೆಲ್ಲಾನು ಮನೆಯಲ್ಲೇ ಬೆಳೆದದ್ದೇ. ಉಪ್ಪೊಂದು ಬಿಟ್ಟು ಬೇರೆ ಅರಿಶಿನ ಪುಡಿಯಿಂದ ಹಿಡಿದು ಮನೆಯಲ್ಲೇ ನಾ ಮಾಡ್ಕೊಂಡು ಪಾಲಕ್ ಸೊಪ್ಪು, ಈರುಳ್ಳಿ ಸೊಪ್ಪು ಮತ್ತೆ ಅಲ್ಲ, ಇಂತಹ ವ್ಯಕ್ತಿತ್ವವನ್ನು ಹೊಂದಿರೋದು ತುಂಬಾ ಅಪರೂಪ ಅನ್ಸುತ್ತೆ. ಅಲ್ಲ, ನನ್ನ ಮಗಳು ನಾನು ಕೇಳ್ದು ನಿನ್ಗೇನ್ ಸಿಗುತ್ತೆ ಅಲ್ಲಿ ಹೋದ್ರೆ ನಿನ್ಗೇನ್ ಕೊಡ್ತಾರೆ ಅಂತ. ಮಗ, ನಾನು ಅಲ್ಲಿ ಹೋಗಿ 4 ಜನರಿಗೆ ಎದುರಿಗೆ ನಾನೇ ಬೆಳೆದದ್ದನ್ನ ನಾನೇ ಸ್ವತಃ ಗದ್ದೆ ಕೊಯ್ದು ಅಕ್ಕಿ ಮಾಡಿ ಹತ್ರ ಯಾರಿಗೋ 4 ಜನರಿಗೆ ಕೊಟ್ಟು ಬರ್ತೀನಲ್ಲ, ತುಂಬಾ ಸಂತೋಷ. ಹೌದು, ನನಗೆ ಇದು ಸಿಕ್ಕಿದೆ. ನೀವು ನಮ್ಮ ಹತ್ರ ಮಾತಾಡಿದ್ರಲ್ಲ, ಹೇಳಿ ಮಕ್ಕಳ ಹತ್ರ ಹೋಗಿ. ಹೌದು, ನಮಗೂ ಕೂಡ ತುಂಬಾ ಸಂತೋಷ. ಅದೇ ಇಲಾಖೆಯವರಿಗೆ ಮೊದಲೇ ಧನ್ಯವಾದ ಹೇಳ್ತೇನೆ ನಾನು. ಅಂದ್ರೆ ನನ್ನವರು ಹಾಯ್ ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಉಮಾ ಸತೀಶ್ ಹೆಗಡೆ. ಎಲ್ಲಿಂದ ಬಂದಿದ್ದೀರಾ? ನಾ ಕಾನ್ಸೂರ್ ಸಂಕದ ಮನೆಯಿಂದ ಬಂದಿದ್ದೇನೆ. ಹೌದಾ? ಏನೇನ್ ಮಾಡ್ಕೊ ಬಂದಿದ್ದೀರಾ? ನಂದು ಪಲಾವ್ ಇದೆ, ಖಾರದ ಐಟಮ್ ಇದು. ಇದು ಸಿರಿಧಾನ್ಯದಿಂದ ಮಾಡಿರೋದು. ಹೌದಾ? ಓಕೆ. ಇದು ಇದು ಮರೆತು ಹೋದ ಖಾದ್ಯದಲ್ಲಿ ಅಪ್ಪಾಲು ಹೇಳಿ ಇದನ್ನ ಮಾಡಿರೋದು. ಅಪ್ಪಾಲು ಅಂತ ಹೇಳ್ತಾರೆ ನಮ್ಮ ಕಡೆಗೆ, ಇಲ್ಲ ಕಜ್ಜಾಯ ಅಂತಾನು ಹೇಳ್ತಾರೆ. ಅಪ್ಪಾಲು. ಇದು ಇದು ಸಂಕ್ರಪೊಳೆ ಹೇಳಿ, ಸಿರಿಧಾನ್ಯದಿಂದ ಖಾರದ ಐಟಮ್ದಲ್ಲಿ ಸಂಕ್ರಪೊಳೆ ಪೌಡರ್ ಮಾಡಿ ಹಾಕಿರೋದು. ಇದು ಮರೆತು ಹೋದ ಖಾದ್ಯದಲ್ಲಿ ಬಾಳೆಹಣ್ಣಿನ ಶಾವಿಗೆ. ಎಷ್ಟೊಂದು 4 ಐಟಮ್ ಮಾಡ್ಕೊಂಡ್ ಬಂದಿದ್ದೀರಾ ನೀವು? ಹೌದು, ಇದು ನಮ್ಮ ಅತ್ತೆಯವ್ರು ಮಾಡಿರೋದು, ಇದು ನಾನು ಮಾಡಿರೋದು, ಇಬ್ರು ಮಾಡಿದ್ದೇವೆ. ನೋಡ್ರಿ, ನಮ್ಮ ಫ್ರೆಂಡ್ ಮೇಡಮ್, ನಮ್ಮ ಫ್ರೆಂಡ್ ಉಮಾ, ಮೂರ್ನವರು ಏನೇನು ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನಾನು ಹೇಳಿದೆ. ನೋಡಿ, ಇವರು 1, 2, 3, 4 ಐಟಮ್ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಬೆಳಗ್ಗೆ ಬೇಗ ಎತ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದಿರೋದು. ಓಕೆ ಮೇಡಮ್, ಥ್ಯಾಂಕ್ ಯು. ಎಲ್ಲಿಂದ ಬಂದಿದ್ದೀರಾ? ನಾವು ಶಿರಾಲಿಂದ ಬಂದಿದ್ದೀವಿ. ಹೌದಾ? ಓಕೆ. ಭಟ್ಕಳದಿಂದ ಇಲ್ಲಿ ಇದಕ್ಕಾಗೆ ನೀವು ಬಂದಿದ್ದೀರಾ. ಏನೇನು ಮಾಡ್ಕೊಂಡು ಬಂದಿದ್ದೀರಾ? ನಾವು ಹುರುಳಿ ಸಾರು, ಪಚ್ಚೆಸರು ಕಾಳು ಪಾಯಸ, ಲಾಡು, ನವಧಾನ್ಯದು, ಸಿರಿಧಾನ್ಯದು, ಕಡಲೆಕಾಳು ಪಲ್ಯ, ಅವರೆಕಾಳು ಪಲ್ಯ, ಇಷ್ಟೊಂದು ಮಾಡ್ಕೊಂಡು ಬಂದಿದ್ದೀರಾ? ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಲಕ್ಷ್ಮೀ ನರಸಿಂಹ ಮಹಾಲೆ, ಭಟ್ಕಳ ತಾಲೂಕು, ಶಿರಾಲಿ ಗ್ರಾಮ. ಅಲ್ಲಿಂದ ಬಂದಿದ್ದೀರಾ? ಇಷ್ಟು ದೂರದಿಂದ ಬಂದಿದ್ದೀರಲ್ಲ ಈ ಕಾರ್ಯಕ್ರಮಕ್ಕೆ ಅಂತಾನೆ ಎಲ್ಲ ಮಾಡಿಕೊಂಡು. ಏನೇನು ಮಾಡಿದ್ದೀರಾ? ನಾನು ಧಾನ್ಯದಿಂದ ಚಟ್ನಿ ಪುಡಿ 2 ಟೈಪು. 2 ಟೈಪ್ ನಾನು ಅಂದರೆ ಸಕ್ಕರೆದು, ಇದು ನಾವು ಬೆಲ್ಲದ 2 ಸಿರಿಧಾನ್ಯ ಇದೆ, ಲಾಡು, ಅದಂತೂ ಪಚ್ಚೆಸರು ಬೇರೆ ತೆಗೆದು ಪದಾರ್ಥ. ಹೌದು, ರಾಗಿ ಜ್ಯೂಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಾ ಅಂತ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಆಮೇಲೆ ನೋಡ್ತೇನೆ ನಾನು ಟೆಸ್ಟ್. ಮೇಡಮ್, ನಿಮ್ಮ ಹೆಸರೇನು? ಅನುಪಮಾ ಪರಮೇಶ್ವರ್ ಬರ್ತೇವೆ. ಎಲ್ಲಿಂದ ಬಂದಿದ್ದು? ಸಿದ್ದಾಪುರ ತಾಲೂಕು ಬನ್ನಿ ಮನೆ. ಓಕೆ, ನೀವೇನೇನು ಮಾಡ್ಕೊಂಡು ಬಂದಿದ್ದೀರಿ? ನವಣೆ ಮತ್ತೆ ಜೋಳದಿಟ್ಟು, ಸಿರಿಧಾನ್ಯದ ಕರೆ, ರಾಗಿಯಿಂದ ಲಾಡು. ಇದು ಮರೆತು ಹೋದ ಕದ್ದಾಯ ಮಂಡಸ್ ಹೇಳಿ, ಮಂಗಳೂರು ಸ್ಪೆಷಲ್. ಏನಿದು? ಮಂಡಸ್ ಹೇಳಿ. ಓಹೋ, ನಾ ಮಂಡಸ್ ಅಂತ ಕೇಳಲೇ ಇರಲಿಲ್ಲ. ಅಲ್ವಾ? ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಆಮೇಲೆ ನೋಡ್ತೇನೆ. ಮೇಡಮ್, ನಿಮ್ಮ ಹೆಸರು ಆಯ್ತು? ನಿಮ್ದಾಗಿದೆಯಾ? ಮೇಡಮ್, ನಿಮ್ಮ ಹೆಸರೇನು? ಏನು ಕೇಳ್ತೇನೆ, ಸಣ್ಣ ಕೇಳಬೇಡಿ. ಚೈತ್ರ ರಾಮಕಾಂತ, ಬನ್ನಿ ಮನೆ, ಸಿದ್ದಾಪುರ. ಜೋಳದಿಂದ ಮಾಡಿರೋದು, ಪಾಪಡಿ ಮತ್ತು ಕರೆ. ಇದು ರಾಗಿಯಿಂದ ನಿಪ್ಪಟ್ಟು, ಇದು ರಾಗಿ ಚೋಕ್ರೆ, ಮರೆತು ಹೋದ ಕರೆ, ಪುಂಡಿ ಹುಡಿ ಪಲ್ಯ. ಹೌದಾ? ಚೆನ್ನಾಗಿ ಕಾಣಿಸ್ತೇವೆ. ಥ್ಯಾಂಕ್ ಯು ಮೇಡಮ್. ಆಯ್ತಲ್ಲ? ಓಕೆ, ಥ್ಯಾಂಕ್ ಯು ಎಲ್ರಿಗೂ.
ಇಲ್ಲಿ ಸಿರ್ಸಿ ತಾಲೂಕು ಅಂಡಗಿ ಹಾಲಿಯಿಂದ ಬಂದಿರೋದು ಅಂತ ಅಶ್ವಿನಿ ಕುಮಾರ್ ಇದು ತಂಬಿಟ್ಟಿನ ಉಂಡೆ ಹಿಂದಿನ ಕಾಲದ ಇದು ಮಾಡ್ತಿರೋದು. ಇದು ಹೆಸರು ಕಾಳು ಮತ್ತೆ ಕುಚಲಕ್ಕಿಯಿಂದ ಮಾಡ್ತಿರೋದು. ಹೌದಾ? ನೋಡ್ಲಿಕ್ಕೆ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಕಾಣ್ತಾ ಇದೆ ಅಲ್ಲ? ಹೆಲ್ದಿಗೆ ಒಳ್ಳೇದು. ಅದೇನು ಮತ್ತೆ ಮಿಕ್ಸ್ ಮಾಡಂಗಿಲ್ಲ, ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದೇ ಮಾಡ್ತಿರೋದು. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ? ಹೆಸರೇನು? ನಾನು ಯಲ್ಲಾಪುರ ತಾಲೂಕು ಇಡಗುಂದಿ ಪಂಚಾಯತ್ ಕೆಳಸಿ ಗ್ರಾಮ. ಹೌದಾ? ಯಲ್ಲಾಪುರ ತಾಲೂಕಿನಲ್ಲೇ ತುದಿ ಗ್ರಾಮದಿಂದ. ಹೆಸರೇನಂದ್ರಿ? ಪ್ರಮೀಳಾ ಭಟ್. ಪ್ರಮೀಳಾ ಭಟ್. ನಾನು ನಮ್ಮ ಮನೆಯಲ್ಲಿ ನಾನು ಸ್ವಂತ ರೈತ ಮಹಿಳೆ. ನನಗೆ ಹೌದು. ಮತ್ತೆ ಕೃಷಿ ಆಫೀಸ್ನವರು ನನಗೆ ಸಮಗ್ರ ಕೃಷಿ ಮಾಡಲಿಕ್ಕೆ ತರಬೇತಿನೂ ಕೊಟ್ಟಿದ್ರು. ನಾನು ಸಮಗ್ರ ಕೃಷಿಯಲ್ಲಿ ಪಾಲ್ಗೊಂಡು ಸಮಗ್ರ ಕೃಷಿ ಮಾಡ್ಕೊಂಡು ಬಂದಿದ್ದೇನೆ. ಇದೆಲ್ಲಾನು ನನ್ನ ಮನೆಯಲ್ಲೇ ನಾನೇ ಮಾಡೋದು ಉಪ್ಪಿನಕಾಯಿ. ಒಂದು ವರ್ಷನೂ ಕೆಡೋದಿಲ್ಲ. ಇದು ಒಂದು ವರ್ಷದ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ. ಇದು ಮನೆಯಲ್ಲೇ ಸೋನಾ ಮಸೂರಿ ಅಕ್ಕಿ. ಈ ಸಲದ ಹೊಸ ಅಕ್ಕಿ ಮೊನ್ನೆ ಆಯ್ತು. ಇದು ನಾವೇ ಸ್ವಂತ ಬೆಳೆದದ್ದು. ನಾನೇ ಗದ್ದೆ ನೆಟ್ಟು ಗದ್ದೆ ಕೊಯ್ದು ನಿನ್ನೆ ಹುಲ್ಲು ಕಟ್ಟಿ ಇವತ್ತು ಅದ್ರದ್ದೇ ಅದ್ ಮಾಡಿದ್ದೀನಿ. ಒತ್ರಾಸ, ಇದು ಒತ್ರಾಸ, ಈ ಸೋನಾ ಮಸೂರಿ ಅಕ್ಕಿ ಇದೆಯಾ ಕಜ್ಜಾಯ ಅಂತ ಹೇಳಿ ಈಗ ನಾವು ಅದಕ್ಕೆ ಹೆಸರಿಟ್ಟಿದ್ದಾರೆ. ಇದು ಮತ್ತೆ ನನ್ನ ಮನೆಯಲ್ಲೇ ಬೆಳೆದದ್ದು ಎಲ್ಲಾನು. ಇದು ಕೆಂಪು ಹಲಸಂದಿ ಬೆಳೆದಿದ್ದೆ, ಅದ್ರ ತಂದಿಲ್ಲ. ರಾಗಿಂದ ಅದ್ರ ಖಾರ ಮಾಡಿದ್ದೇನೆ. ಇದಕ್ಕೆ ಹಾಕಿದ್ದೆಲ್ಲಾನು ಮನೆಯಲ್ಲೇ ಬೆಳೆದದ್ದೇ. ಉಪ್ಪೊಂದು ಬಿಟ್ಟು ಬೇರೆ ಅರಿಶಿನ ಪುಡಿಯಿಂದ ಹಿಡಿದು ಮನೆಯಲ್ಲೇ ನಾ ಮಾಡಿಕೊಂಡು ಪಾಲಕ್ ಸೊಪ್ಪು, ಈರುಳ್ಳಿ ಸೊಪ್ಪು ಮತ್ತೆ ಅಲ್ಲ, ಇಂತಹ ವ್ಯಕ್ತಿತ್ವವನ್ನು ಹೊಂದಿರೋದು ತುಂಬಾ ಅಪರೂಪ ಅನ್ಸುತ್ತೆ. ಅಲ್ಲ, ನನ್ನ ಮಗಳು ನಾನು ಕೇಳಿದ್ದು ನಿನ್ಗೇನ್ ಸಿಗುತ್ತೆ ಅಲ್ಲಿ ಹೋದ್ರೆ ನಿನ್ಗೇನ್ ಕೊಡ್ತಾರೆ ಅಂತ. ಮಗ, ನಾನು ಅಲ್ಲಿ ಹೋಗಿ 4 ಜನರಿಗೆ ಎದುರಿಗೆ ನಾನೇ ಬೆಳೆದದ್ದನ್ನ ನಾನೇ ಸ್ವತಃ ಗದ್ದೆ ಕೊಯ್ದು ಅಕ್ಕಿ ಮಾಡಿ ಹತ್ರ ಯಾರಿಗೋ 4 ಜನರಿಗೆ ಕೊಟ್ಟು ಬರ್ತೀನಲ್ಲ, ಮನಸ್ಸಿಗೆ ತುಂಬಾ ಸಂತೋಷ. ಹೌದು, ನನಗೆ ಇದು ಸಿಕ್ಕಿದೆ. ನೀವು ನಮ್ಮ ಹತ್ರ ಮಾತಾಡಿದ್ರಲ್ಲ, ಹೇಳಿ. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಉಮಾ ಸತೀಶ್ ಹೆಗಡೆ. ಎಲ್ಲಿಂದ ಬಂದಿದ್ದೀರಾ? ನಾ ಕಾನ್ಸೂರ್ ಸಂಕದ ಮನೆಯಿಂದ ಬಂದಿದ್ದೇನೆ. ಹೌದಾ? ಏನೇನ್ ಮಾಡ್ಕೊ ಬಂದಿದ್ದೀರಾ? ನಂದು ಪಲಾವ್ ಇದೆ, ಖಾರದ ಐಟಮ್ ಇದು. ಇದು ಸಿರಿಧಾನ್ಯದಿಂದ ಮಾಡಿರೋದು. ಹೌದಾ? ಓಕೆ. ಇದು ಇದು ಮರೆತು ಹೋದ ಖಾದ್ಯದಲ್ಲಿ ಅಪ್ಪಾಲು ಹೇಳಿ ಇದನ್ ಮಾಡಿರೋದು. ಅಪ್ಪಾಲು ಅಂತ ಹೇಳ್ತಾರೆ ನಮ್ಮ ಕಡೆಗೆ, ಇಲ್ಲ ಕಜ್ಜಾಯ ಅಂತಾನು ಹೇಳ್ತಾರೆ. ಅಪ್ಪಾಲು. ಇದು ಇದು ಸಂಕ್ರಪೋಳೆ ಹೇಳಿ, ಸಿರಿಧಾನ್ಯದಿಂದ ಖಾರದ ಐಟಮ್ದಲ್ಲಿ ಸಂಕ್ರಪೋಳೆ ಪೌಡರ್ ಮಾಡಿ ಹಾಕಿರೋದು. ಇದು ಮರೆತು ಹೋದ ಖಾದ್ಯದಲ್ಲಿ ಬಾಳೆಹಣ್ಣಿನ ಶಾವಿಗೆ. ಎಷ್ಟೊಂದು 4 ಐಟಮ್ ಮಾಡ್ಕೊಂಡ್ ಬಂದಿದ್ದೀರಾ ನೀವು? ಹೌದು, ಇದು ನಮ್ಮ ಅತ್ತೆಯವ್ರು ಮಾಡಿರೋದು, ಇದು ನಾನು ಮಾಡಿರೋದು, ಇಬ್ರು ಮಾಡಿದ್ದೇವೆ. ನೋಡ್ರಿ, ನಮ್ಮ ಫ್ರೆಂಡ್ ಮೇಡಮ್, ನಮ್ಮ ಫ್ರೆಂಡ್ ಉಮಾ, ಮೂರ್ನವರು ಏನೇನು ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನಾನು ಹೇಳಿದೆ. ನೋಡಿ, ಇವರು 1 2 3 4 ಐಟಮ್ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಬೆಳಗ್ಗೆ ಬೇಗ ಎತ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬೇಗ ಬಂದಿರೋದು. ಓಕೆ ಮೇಡಮ್, ಥ್ಯಾಂಕ್ ಯು. ಎಲ್ಲಿಂದ ಬಂದಿದ್ದೀರಾ? ನಾವು ಶಿರಾಲಿಂದ ಬಂದಿದ್ದೀವಿ, ಭಟ್ಕಳ. ಹೌದಾ? ಓಕೆ. ಭಟ್ಕಳದಿಂದ ಇಲ್ಲಿ ಇದಕ್ಕಾಗೆ ನೀವು ಬಂದಿದ್ದೀರಾ. ಏನೇನು ಮಾಡ್ಕೊಂಡು ಬಂದಿದ್ದೀರಾ? ನಾವು ಹುರುಳಿ ಸಾರು, ಪಚ್ಚೆಸರು ಕಾಳು ಪಾಯಸ, ಲಾಡು, ನವಧಾನ್ಯದು, ಸಿರಿಧಾನ್ಯದು, ಕಡಲೆಕಾಳು ಪಲ್ಯ, ಅವರೆಕಾಳು ಪಲ್ಯ, ಇಷ್ಟೊಂದು ಮಾಡ್ಕೊಂಡು ಬಂದಿದ್ದೀರಾ? ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಲಕ್ಷ್ಮೀ ನರಸಿಂಹ ಮಹಾಲೆ, ಭಟ್ಕಳ ತಾಲೂಕು ಶಿರಾಲಿ ಗ್ರಾಮ. ಅಲ್ಲಿಂದ ಬಂದಿದ್ದೀರಾ? ಇಷ್ಟು ದೂರದಿಂದ ಬಂದಿದ್ದೀರಲ್ಲ ಈ ಕಾರ್ಯಕ್ರಮಕ್ಕೆ ಅಂತಾನೆ ಎಲ್ಲ ಮಾಡಿಕೊಂಡು. ಏನೇನು ಮಾಡಿದ್ದೀರಾ? ನಾನು ಧಾನ್ಯದಿಂದ ಚಟ್ನಿ ಪುಡಿ 2 ಟೈಪು. 2 ಟೈಪ್ ನಾನು ಅಂದರೆ ಸಕ್ಕರೆದು, ಇದು ಬೆಲ್ಲದ 2
ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಕಮಲಾಕ್ಷಿ. ಎಲ್ಲಿಂದ ಬಂದಿದ್ದೀರಿ? ಬೇಡ್ಕಣಿಂದ ಸಿದ್ದಾಪುರ ತಾಲೂಕು. ಹೌದಾ? ಓಹೋ, ಓಕೆ. ನೀವೇನು ಮಾಡ್ಕೊಂಡ್ಬಂದಿದ್ದೀರಿ? ನಾವು ಕಡಲೆಬೇಳೆ ಕಡಲೆಬೇಳೆ ಮಡ್ಡಿ. ಹೌದಾ? ಓಕೆ, ಹಳೆ ಕಜ್ಜಾಯ ಅಲ್ಲ? ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರೇನು? ತಾರಾಯನ್ನ ಬೇಡ್ಕಣಿ. ನೀವು ಬೆಳ್ಕೊಂಡಿದ್ದೆ ಬಂದಿರಿ, ಇಬ್ಬರು ಕೂಡ ಜೊತೆಯಾಗೆ ಬಂದಿದ್ದೀರಲ್ಲ ಅಲ್ಲ? ನೀವೇನು ಮಾಡ್ಕೊಂಡ್ಬಂದ್ರಿ? ಇದು ಅಕ್ಕಿ ಬೆಲ್ಲ ಹಾಕಿ ಹಾಲಾಗೆ ತುಪ್ಪ. ಓಹೋ, ಅದು ಹಲ್ವಾ ಟೈಪ್ ಮಾಡಿಬಿಟ್ಟಿದ್ದೀರಿ. ಮಸ್ತ್ ಅಲ್ರಿ? ಓಕೆ, ಥ್ಯಾಂಕ್ ಯು ಮೇಡಮ್. ನೀವೇನು ಮಾಡ್ಕೊಂಡ್ಬಂದ್ರಿ? ನಿಮಿಷ ಮೇಡಮ್, ನೀವೇನು ಮಾಡ್ಕೊಂಡ್ಬಂದಿದ್ದೀರಿ? ನಾವು ಹಲ್ವಾ. ಎಲ್ಲಿಂದ ಬಂದ್ರಿ? ಬೇಡ್ಕಣಿಂದ. ಹೌದಾ? ವಾ, ಹಾಂ, ಹೇಳಿ. ಕೆಸಿನಗಡ್ಡೆ ಬಾಜಿ, ಹಲ್ವಾ, ರಾಗಿ ರೊಟ್ಟಿ, ಕಿಚಡಿ. ವಾ, 4 ಐಟಮ್ ಮಾಡ್ಕೊಂಡ್ಬಂದಿದ್ದೀರಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಮೇಡಮ್, ನಿಮ್ಮ ಹೆಸರೇನು? ನಮ್ದು ಭಾರತಿ ಭಟ್ಟ. ಎಲ್ಲಿಂದ ಬಂದ್ರಿ? ಸಿದ್ದಾಪುರ ತಾಲೂಕು ಬಿದ್ರಕಾಲು. ಏನೇನು ಮಾಡ್ಕೊಂಡ್ಬಂದಿದ್ದೀರಿ? ನಾವು ಇದು ಶಾಮೆ ಅಕ್ಕಿ, ಶಾಮಿನ ಅಕ್ಕಿದು ಇದು ಉಪ್ಪಿಟ್ಟು ಖಾರದ್ದು. ಹೌದಾ? ಇದು ಬಾರ್ಲೆ ಮತ್ತೆ ಉದ್ದು ಲವಂಗ ಎಲ್ಲ ಹಾಕಿ ಮಾಲ್ಟು ಇದು. ಇದು ತುಂಬಾ ನಮಗೆ ಎಲ್ಬು ಗಿಲ್ಬು ಸವಕಳಿ ಗಿವಕಳಿ ಯಾವುದು ಬಂದ್ರೆ ಅದು ನೋವು ಅದಕ್ಕೆ ಸುಮ್ಮನೆ ಹಿಂಗೆ ಇದು ಹಾಕಿದ್ದು ಮೇಲಿಂದ ಬಾದಾಮಿ ಮತ್ತೆ ಗೋಡಂಬಿ. ಇದು ಲವಂಗ ದಾಲ್ಚಿನಿ ಎಲೆಯಲ್ಲಿ ಕಾಯಿ ಕಡುಬು ಮಾಡಿದ್ದು ಸ್ವೀಟು, ಹಳೆಯದು, ಹಳೆ ಕಾಲದ್ದು, ಮರೆತು ಹೋದಕ್ಕೆ. ಇದು ಕೆಸಿನ ಸೊಪ್ಪಿಂದು. ನೋಡು, ಕೆಸಿನ ಸೊಪ್ಪಿನ ಮೇಲೆ ಎಲ್ಲ ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣ್ಬೇಕು ಅಂತ. ಅದೇ, ಇದು ಕೆಸಿನ ಸೊಪ್ಪಿಂದು. ಕೆಸಿನ ಸೊಪ್ಪು ಮತ್ತೆ ಇದು ಮಾಡ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನ ಎಲ್ಲ ಮಸಾಲೆ ಎಲ್ಲ ಹಾಕಿ ಕಡಲೆಬೇಳೆ ಎಲ್ಲ ಧಾನ್ಯಗಳನ್ನೆಲ್ಲ ಹಾಕಿ ಹುರಿದ್ಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕಿ ಹುಡಿ ಮಾಡಿ ಅದನ್ನ ಉಂಡೆ ಮಾಡಿದ್ದು. ಇದು ಒಗ್ಗರಣೆ ಮಾಡ್ಕೊಂಡು ಕೆಸುವಿನ ಸೊಪ್ಪಿನ ಮಸಾಲೆ ಉಂಡೆ ಅಲ್ಲ? ಓಕೆ, ಥ್ಯಾಂಕ್ ಯು ಮೇಡಮ್. ತಿಂದ್ರಿ ನೀವು? ಆಮೇಲೆ ಬನ್ನಿ. ಆಮೇಲೆ ತಿಂತೇನೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರೇನು? ನಮ್ಮ ಹೆಸರು ಸಂಗೀತ. ಎಲ್ಲಿಂದ ಬಂದ್ರಿ? ಸಿದ್ದಾಪುರ ತಾಲೂಕು. ಹೌದಾ? ವಾಜಗೋಡಿಂದ ಬಂದಿದ್ದೀವಿ. ವಾಜಗೋಡು? ಹೌದು, ಗೊತ್ತ ವಾಜಗೋಡು. ವಾಜಗೋಡು ಅವಳು ನಾನು. ವಾಜಗೋಡು ಹೌದಾ? ಎಲ್ಲಿ? ವಾಜಗೋಡು ಪಂಚಾಯತ್ ನಿಮ್ದು ವಾಜಗೋಡು ಪಂಚಾಯತ್. ಮೂರ್ನವ್ರು ನೋಡಿ ಇಲ್ಲಿ ಬಂದಿದ್ದಾರೆ. ಇಲ್ಲಿ ನಿಮ್ಮ ಹೆಸರೇನು ಮೇಡಮ್? ನಮ್ಮ ಹೆಸರು ಸಂಗೀತ. ಸುತ್ತಲ ಮನೆಯಿಂದ ಬಂದಿದ್ದೀರಿ. ಓಕೆ, ಓಕೆ, ಹೇಳಿ, ನೀವೇನೇನು ಮಾಡ್ಕೊಂಡ್ ಬಂದಿದ್ದೀರಿ? ಹಳೆ ಕಾಲದ ಅಂತೇಳಿ ವಡೆ ಕಜ್ಜಾಯ ಮತ್ತೆ ಅದ್ರಸ ಮಾಡ್ಕೊಂಡು ಬಂದಿದ್ದೀವಿ. ಹೌದಾ? ಚೆನ್ನಾಗಿ ಕಾಣಿಸ್ತಾ ಇದೆ. ರಾಗಿ ಮತ್ತೆ ಹಾಲು ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಇವತ್ತು ಬೆಳಗ್ಗೆನೆ ಬೇಗನೆ ಹೊರಟ್ರಾ? ಹೌದು, ಬೇಗ ಹೊರಟು. ಅಥವಾ ನಿನ್ನೆ ರಾತ್ರಿನೇ ಬಂದು ಉಳ್ಕೊಂಡಿದ್ರಾ? ಬೆಳಿಗ್ಗೆ 8 ಗಂಟೆಗೆ ಹೊರಟಿದ್ವಿ. ಇಲ್ಲಿ ಬರೋದು 11:30 ಆಯ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಚೈತ್ರ. ಎಲ್ಲಿಂದ ಬಂದ್ರಿ? ನಾವು ಮಂಜುಗುಣಿಯಿಂದ. ಮಂಜುಗುಣಿಯಿಂದ ಬಂದಿದ್ದೀರಾ? ಮಂಜುಗುಣಿ ಗೊತ್ತು. ಏನೇನು ಮಾಡಿದ್ದೀರಿ? ನಾವು ರವೆ ಲಾಡು, ಆಮೇಲೆ ಗೋಧಿ ಹಿಟ್ಟು ಲಾಡು. ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್, ನಾನು ಜೋಳ ತಾಲೂಕಿಂದ ಬಂದಿದ್ದೀನಿ. ಹೆಸರೇನು ಮೇಡಮ್? ಇಂದಿರಾ ಕಾಮತ್ ಅಂತ. ಇಂದಿರಾ ಕಾಮ. ಏನೇನು ಮಾಡ್ಕೊ ಬಂದಿದ್ದೀರಿ? ಜಾಡ್ಕಣಂಗ್ ಅಂದರೆ ಸ್ವೀಟ್ ಪೊಟೊಟೆ ಸಾಂಬಾರು ಮಾಡಿದ್ದೇನೆ, ಮುಡ್ಲಿ ಸಂಡಿಗೆ, ಊದಲು ಕಟ್ಲೆಟ್, ರಾಗಿ ಹಲ್ವಾ. ವಾ, ಎಷ್ಟೊಂದು ಐಟಮ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಎಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರೇನು? ನನ್ನ ಹೆಸರು ಪ್ರೇಮಾ ಜೋಶಿ ಅಂತ. ನಾನು ಯಲ್ಲಾಪುರದಿಂದ ಬಂದಿದ್ದೀನಿ. ಯಲ್ಲಾಪುರದಿಂದ ಬಂದಿದ್ದೀರಾ? ಓಕೆ, ಏನೇನು ಮಾಡ್ಕೊಂಡು ಬಂದಿದ್ದೀರಿ? ನಾನು ಸಿರಿಧಾನ್ಯದ ತಿಂಡಿನಲ್ಲಿ ನವಣೆ ಮತ್ತು ಸಾಮೆ ಬಳಸಿ ತೊಡೆದೇವನ್ನು ಮಾಡಿದ್ದೀನಿ. ತೊಡೆದೇವು ಮಾಡಿದ್ದೀರಾ? ವಾ, ನೋಡ್ರಿ, ತೊಡೆದೇವು ಇದರಿಂದ ಮಾಡೋದು ತುಂಬಾ ಅಪರೂಪ ಅಲ್ವಾ? ಹೌದು, ಅದೇ ತೊಡೆದೇವೇ ಅಪರೂಪ. ಸಿರಿಧಾನ್ಯ ಯಾರು ನನಗಂತೂ ಕೇಳೇ ಇರ್ಲಿಲ್ಲ. ಆಮೇಲೆ ಮರೆತು ಹೋದ ಖಾದ್ಯದಲ್ಲಿ ಈಗ ಬಾಳೆಕಾಯಿ ಅಂತ, ಇದು ತುಂಬಾ ಅಂದ್ರೆ ತುಂಬಾನೇ ಮರೆತು ಬಿಟ್ಟಿದ್ದಾರೆ ಜನ. ದೋಸೆ ಮಾಡಿದ್ದೀನಿ. ಇದು ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಕೂಡ ಇದೆ. ಇದ್ರ ಜೊತೆ ಸಾಂಬಾರ್ ಸೊಪ್ಪಿನ ಚಟ್ನಿ ಮ್ಯಾಚಿಂಗ್ ಆಗಿ ಬೆಣ್ಣೆ ಜೊತೆ ತಿಂದ್ರೆ ಸೂಪರ್ ಆಗಿರುತ್ತೆ. ಇದೆಲ್ಲ ಮರ್ತು ಹೋಗಿದೆ ಎಲ್ರಿಗೂ, ನಿಜ ಅಲ್ಲ? ಅದಕ್ಕಾಗಿ ಕಾಂಪಿಟೇಷನ್ ಮಾಡಿದಾರಲ್ಲ, ನೆನಪು ಮಾಡಬೇಕು ಅಂತ ನೋಡಿ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಮೇಡಮ್, ನಿಮ್ಮ ಹೆಸರೇನು? ಸಾವಿತ್ರಿ. ಎಲ್ಲಿಂದ ಬಂದ್ರಿ? ಅಂಕೋಲ. ಹೌದಾ? ಏನೇನು ಮಾಡಿದ್ದೀರಿ? ಇದು ಸಾಮೆ ಅಕ್ಕಿ ಉಪ್ಪಿಟ್ಟು, ಮರೆತು ಹೋದ ಖಾದ್ಯ ಸಕ್ಕು ಮುದ್ದೆ ಅಂತ ಅಕ್ಕಿದ್ದು. ಓಹೋ, ಸ್ವೀಟು. ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆ ಉಪ್ಪಿಟ್ಟು ಮಾಡಿದ್ದೀರಾ? ಡೆಕೋರೇಷನ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಮೇಡಮ್, ನಿಮ್ಮ ಹೆಸರೇನು? ಚಂದ್ರಮತಿ. ನಾ ಮಂಜುಗುಣಿಯಿಂದ ಬಂದಿದ್ದೀನಿ. ಮಂಜುಗುಣಿಯಿಂದ ಬಂದಿದ್ದೀರಾ? ಏನು ಮಾಡಿದ್ದೀರಾ? ಸೌತೆಕಾಯಿ ಕರೆ ಮತ್ತು ರವೆ ಲಾಡು. ಓಕೆ, ಥ್ಯಾಂಕ್ ಯು.
ನಾನು ಬಳೆಗುಳಿ ಮೇಡಮ್ ನಿಮ್ಮ ಹೆಸರೇನು? ಮೀನಾಕ್ಷಿ ಬಳೆಗುಳಿ ಎಲ್ಲಿಂದ ಬಂದ್ರಿ? ಬಳೆಗುಳಿ ಅಂಕೋಲದಿಂದ. ಹೌದಾ, ಅಂಕೋಲದಿಂದ ಬಂದಿರಾ? ಓಕೆ, ಏನು ಮಾಡಿದಿರಿ? ನಾನು ಅಕ್ಕಿ ಹಿಟ್ಟು ಮತ್ತು ನವಣೆಯಿಂದ ರೊಟ್ಟಿ ಮಾಡಿದ್ದೇನೆ. ಹಾಂ, ಆಮೇಲೆ ಸೋಯಾಬೀನ್ ಸುಕ್ಕ ಮಾಡಿದ್ದೇನೆ. ತಿಂದ್ರೆ ಸೂಪರ್ ಆಗಿರುತ್ತೆ. ಹಾಂ, ಇದೆಲ್ಲ ಮರ್ತು ಹೋಗಿದೆ ಎಲ್ರಿಗೂ, ನಿಜ ಅಲ್ಲ? ಅದಕ್ಕಾಗಿ ಇದು ಕಾಂಪಿಟೇಷನ್ ಮಾಡಿದಾರಲ್ಲ, ನೆನಪು ಮಾಡಬೇಕು ಅಂತ ನೋಡಿ. ಓಕೆ, ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಮೇಡಮ್ ನಿಮ್ಮ ಹೆಸರೇನು? ಸಾವಿತ್ರಿ ಎಲ್ಲಿಂದ ಬಂದ್ರಿ? ಅಂಕೋಲ. ಹೌದಾ, ಏನೇನು ಮಾಡಿದಿರಿ? ಇದು ಸಾಮೆ ಅಕ್ಕಿ ಉಪ್ಪಿಟ್ಟು, ಹಾಂ, ಮತ್ತು ಮರೆತೆ ಹೋದ ಖಾದ್ಯ ಸಕ್ಕು ಮುದ್ದೆ ಅಂತೇಳಿ ಅಕ್ಕಿದ್ದು ಓಹೋ, ಸ್ವೀಟು. ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆ ಉಪ್ಪಿಟ್ಟು ಮಾಡಿದ್ದೀರಾ? ಡೆಕೋರೇಷನ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಮೇಡಮ್ ನಿಮ್ಮ ಹೆಸರೇನು? ಚಂದ್ರಮತಿ. ನಾ ಮಂಜುಗಳಿಂದ ಬಂದಿದ್ದೆ. ಮಂಜುಗಳಿಂದ ಬಂದಿದ್ದೀರಾ? ಏನು ಮಾಡಿದ್ದೀರಾ? ಸೌತೆಕಾಯಿ ಕರೆ ಮತ್ತು ರವೆ ಲಾಡು. ಹಾಂ, ಓಕೆ, ಥ್ಯಾಂಕ್ ಯು. ನಾನು ಬಳೆಗುಳಿ. ಮೇಡಮ್ ನಿಮ್ಮ ಹೆಸರೇನು? ಮೀನಾಕ್ಷಿ ಬಳೆಗುಳಿ. ಎಲ್ಲಿಂದ ಬಂದ್ರಿ? ಬಳೆಗುಳಿ ಅಂಕೋಲದಿಂದ. ಹೌದಾ, ಅಂಕೋಲದಿಂದ ಬಂದಿದ್ದೀರಾ? ಹೌದು. ಓಕೆ, ಏನು ಮಾಡಿದಿರಿ? ನಾನು ಅಕ್ಕಿ ಹಿಟ್ಟು ಮತ್ತು ನವಣೆಯಿಂದ ರೊಟ್ಟಿ ಮಾಡಿದ್ದೇನೆ. ಹಾಂ, ಆಮೇಲೆ ಸೋಯಾಬೀನ್ ಸುಕ್ಕ ಮಾಡಿದ್ದೇನೆ. ಓಹೋ, ಹಾಂ, ಓಕೆ, ಥ್ಯಾಂಕ್ ಯು. ತಿಂದ್ರಿ ಮೇಡಮ್? ಹಾಂ, ತಿಂತೇನೆ ನಾನು ಆಮೇಲೆ. ಮೇಡಮ್ ನಿಮ್ಮ ಹೆಸರೇನು? ಹೌದು. ಹಾಂ, ಮೇಡಮ್ ನಿಮ್ಮ ಹೆಸರೇನು? ರೇಮಾಗಾಂವ್ಕರ್. ಹಾಂ, ಎಲ್ಲಿಂದ ಬಂದ್ರಿ? ಹಾಂ, ಓಕೆ, ಏನೇನು ಮಾಡಿದಿರಿ? ನಾನಿಲ್ಲಿ ಉಪ್ಪಿನಲ್ಲಿ ಹಾಕಿಟ್ಟ ಸೊಳೆ, ಹಲಸಿನಕಾಯಿ ಸೊಳೆಯಿಂದ ಉದಲಂಗಿ ಅಂತ ಮಾಡಿದ್ದೆ, ಖಾರ. ಓಹೋ, ಖಾರನ ಅದು? ಹಾಂ, ಇದು ರಾಗಿಯಿಂದ ಸೇವು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ, ಮಸ್ತ್. ಓಕೆ, ಏನು ಮಾಡ್ಕೊಂಡು ಬಂದಿದ್ದೀರಿ? ಇದು ರಾಗಿ ಪೇಡ, ದುಡ್ಲಿಕಾಯಿ ಇದು ರಾಗಿ ಪೇಡ, ಇದು ನವಣೆದ ತಾಲಿಪಟ್ಟು ಅಂತಾರಲ್ರಿ, ನವಣೆದ? ಇದು ನವಣೆ ಚಕ್ಕಲಿ. ಹಾಂ, ಓಕೆ, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಸೇಮ್. ಹೌದಾ, ಇಬ್ಬರು ಸೇರಿ ಮಾಡ್ಕೊಂಡು ಬಂದಿದ್ದೀರಾ? 3 ಜನ ಸೇರ್ಕೊಂಡು ಮಾಡ್ಕೊಂಡು ಬಂದಿದ್ದೀರಾ? ನೋಡಿ, ಇವ್ರು 3 ಸೇರಿ ಇಲ್ಲಿ ಐಟಮ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ಹೆಸರೇನು ಮೇಡಮ್? ಹೆಸರು ರೂಪ ಅಂತ. ಹಾಂ, ಎಲ್ಲಿಂದ ಬಂದಿದ್ದೀರಿ? ಮುಂಗೋಡ್ ತಾಲೂಕು ಮುಂಡಗೋಡಿಂದ ಬಂದಿದ್ದೀರಾ? ಓಕೆ, ಏನು ಮಾಡ್ಕೊಂಡು ಬಂದಿದ್ದೀರಿ? ಸಿರಿಧಾನ್ಯದೊಳಗೆ ರಾಗಿ ಮತ್ತೆ ನವಣೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್. ಹಾಂ. ರಾಗಿಯಿಂದ ರಾಗಿ ಪೇಡ, ನವಣೆ ಉಂಡೆ ಮಾಡ್ಕೊಂಡಿದ್ದೀನಿ, ಬೆಲ್ಲದ ಪಾಕ ಹಾಕಿದ್ದೀನಿ. ಹಾಂ, ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಮೇಡಮ್ ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಮುಂದ್ಕೊಡ್ದೇವೆ. ಹೌದಾ, ಹೆಸರೇನು? ಹೌದಾ, ಹೌದಾ, ಏನು ಮಾಡ್ಕೊಂಡು ಬಂದಿರಿ? ರಾಗಿಯಿಂದ ರಾಗಿ ಪಡ್ಡು ಮತ್ತು ರಾಗಿ ಇಡ್ಲಿ. ಹಾಂ, ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರೇನು? ಚಂದ್ರಕಲಾ ಗುಂಜಾಳ ಅಂತ. ಏನು ಸ್ವಲ್ಪ ದೊಡ್ಡ ಕೇಳ್ತಾ ಇಲ್ಲ. ಗುಂಜಾಳ, ಚಂದ್ರಕಲಾ. ಮುಂಗೋಡ್ ತಾಲೂಕು ಬಚಂಕಿ ಬಂದವರು. ಹಾಂ, ರಾಗಿಯಿಂದ ನಿಪ್ಪಟ್ಟು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಮೇಡಮ್ ನಿಮ್ಮ ಹೆಸರೇನು? ನನ್ನ ಹೆಸರು ಚಂದ್ರಕಲಾ ಅಂತ. ಹಾಂ, ಕಡಲೆ ಮುಡ್ಲಿ ಮಾಡಿದ್ದೇನೆ. ಎಲ್ಲಿಂದ ಬಂದ್ರಿ? ಗೋಧಿರವ ರಾಗಿ. ಹೌದಾ, ಹಾಂ, ಹೇಳಿ. ಗೋಧಿರವ. ಹಾಂ, ಇದು ಕಡಲೆಬೇಳೆ ಕಡಲೆ. ಥ್ಯಾಂಕ್ ಯು. ಹಾಂ, ಮೇಡಮ್ ನಿಮ್ಮ ಹೆಸರೇನು? ಗೀತಾ ಆರಭಟ್ಟ ಅಂತ. ಹಾಂ, ಎಲ್ಲಿಂದ ಬಂದ್ರಿ? ಹೇರೂರು, ಸಿದ್ದಾಪುರ ತಾಲೂಕು. ಹಾಂ ಹಾಂ ಹಾಂ, ಏನೇನು ಮಾಡ್ಕೊಂಡು ಬಂದಿದ್ದೀರಾ? ಇದು ನವಣೆ ಖಾರ. ಹಾಂ, ಇದು ಬಾಳೆಹಣ್ಣಿನ ಒತ್ತು ಶಾವಿಗೆ. ಬಾಳೆಹಣ್ಣಿಂದು ಒತ್ತು ಶಾವಿಗೆ. ಹಾಂ, ಸ್ವೀಟ್. ಹಾಂ, ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಬಾಳೆ ಎಲ್ಲ ಇಟ್ಟಿದ್ದೀರಿ. ಥ್ಯಾಂಕ್ ಯು. ಓಕೆ ಮೇಡಮ್, ನಿಮ್ಮ ಹೆಸರೇನು ಮೇಡಮ್? ಸುಲೋಚನಾ ಹೆಗಡೆ. ಎಲ್ಲಿಂದ ಬಂದಿದ್ದೀರಾ? ಸಿದ್ದಾಪುರ ತಾಲೂಕು ಹೇರೂರು. ಹೇರೂರಿಂದ. ಓಕೆ, ಇದು ಜೋಳದ ಹಲ್ವಾ. ಜೋಳ, ಬೆಲ್ಲ, ತುಪ್ಪ, ಕಾಯಿ ಹಾಲು ಮಾಡಿದ್ವಿ. ಇದು ಜೋಳದ್ದೇ ಕಡುಬು. ಹೌದಾ? ಹೀಗೆ ಕಟ್ ಮಾಡಿ. ಹಾಂ ಹಾಂ ಹಾಂ, ಓಕೆ, ಎಸ್, ಥ್ಯಾಂಕ್ ಯು. ಚೆನ್ನಾಗಿ ಕಾಣಿಸ್ತು ನೋಡ್ರಿ. ಮೇಡಮ್ ನಿಮ್ಮ ಹೆಸರೇನು? ಸುಕನ್ಯಾ. ಎಲ್ಲಿಂದ ಬಂದಿದ್ದೀರಾ? ತಾಲೂಕು ಮಂಜೂರಿನಿಂದ ಬಂದಿದ್ದೇನೆ. ಹೌದಾ, ಏನೇನು ಮಾಡಿದ್ದೀರಾ? ವಾವ್.
ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಆಶಾ ಶ್ರೀಪಾದ. ಎಲ್ಲಿಂದ ಬಂದಿದ್ದೀರಾ? ಸಿದ್ದಪ್ಪ. ಓಕೆ, ಏನೇನು ಮಾಡ್ಕೊಂಡು ಬಂದಿದ್ದೀರಿ? ನಾನು ಸಿರಿಧಾನ್ಯ ಇದ್ರಾಗೆ ಕಾಕ್ರ ಮಾಡ್ತೀನಿ. ಹೌದಾ? ಒಳ್ಳೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ನೋಡಿ. ಇದು ರೋಸ್ ಇದ್ದಾಗ ಕಾಣಿಸ್ತಾ ಇದೆಲ್ಲ. ಅದು ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದೀರಾ? ಮತ್ತೇನ್ ಮಾಡಿದಿರಿ? ಇದು ಹಚ್ಕೊಂಡು ತಿನ್ಲಿಕ್ಕೆ ಚಟ್ನಿ ಮಾಡ್ತಾರೆ, ಪುದೀನ ಸೊಪ್ಪಿನ ಚಟ್ನಿ. ಇದು ಮರೆತು ಹೋದ ಖಾದ್ಯ, ಇದ್ರೊಳಗೆ ಜಾನ್ ಸಕ್ಕರೆ. ವಾ, ಎಳ್ಳೆಲ್ಲ ಹಾಕಿದ್ದೀರಾ ಮೇಲ್ಗಡೆ ಎಲ್ಲ? ಓಕೆ, ಥ್ಯಾಂಕ್ ಯು ಮೇಡಮ್, ಆಲ್ ದಿ ಬೆಸ್ಟ್. ಇದು ಬೇರೆ ಇದ್ದಾರಾ ಮೇಡಮ್? ನಿಮ್ಮ ಹೆಸರೇನು? ಮಾಲಿನಿ. ಹಾಂ, ಎಲ್ಲಿಂದ ಬಂದಿದ್ದೀರಿ? ಹೆಗ್ಡೆ ಕಟ್ಟ. ಹೌದಾ, ಏನೇನು ಮಾಡಿದಿರಿ? ಇದು ಜೇನ್ ಕೋಲು. ಹಾಂ, ಇದು ಶಾವ್ಗೆಳಿ, ರಾಗಿದು. ರಾಗಿದಾ? ರಾಗಿ ಬಾಳೆಹಣ್ಣು ಹಾಕಿ ಶಾವ್ಗೆ. ಸರಿ ಸರಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ ದಿ ಬೆಸ್ಟ್. ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಚೈತ್ರ ಹೆಗಡೆ, ಹೆಗಡೆ ಕಟ್ಟ ಊರು. ಹಾಂ, ಏನು ಮಾಡ್ಕೊಂಡ್ಬಂದಿದ್ದೀರಾ? ಇದು ಬಾಳೆಕಾಯಿ ಸಂಧ್ಯಾವನೆ. ಹಾಂ, ರಾಗಿ ರಾಗಿ ಹಪ್ಪಳ. ಹೌದಾ? ವಾ, ಚೆನ್ನಾಗಿದೆ ನೋಡಿ. ನಮ್ಮ ವೆಜ್ ವಂಡರ್ಸ್ ಯೂಟ್ಯೂಬರು ಇವರು. ಇಲ್ಲಿ ಏನೆಲ್ಲ ಖಾದ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನಾನು ಅವ್ರ ಬಾಯಿಂದನೇ ಕೇಳ್ತೀನಿ. ನಾನು ಬಾಳೆಕಾಯಿ ಸಂಧ್ಯಾನೆ ಅಂತ ಮಾಡಿದ್ದೀನಿ. ತುಂಬ ಹಳೆ ಕಜ್ಜಾಯ ಇದು. ನನಗೆ ಅತ್ತೆ ಹೇಳ್ಕೊಟ್ಟಿದ್ರು, ಅತ್ತೆಗೆ ಅವ್ರ ಅಜ್ಜಿ ಹೇಳ್ಕೊಟ್ಟಿದ್ರಂತೆ. ಸೊ ಗೊತ್ತಾಯ್ತಲ್ವಾ, ಒಂದು 50-60 ವರ್ಷದ ಹಿಂದಿನ ಕಜ್ಜಾಯ ಇದು. ಓಕೆ ಮೇಡಮ್, ಮತ್ತೆ ಮೇನಂದ್ರೆ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ಖಯಂ ನೋಡ್ತಾ ಇರ್ತೇನೆ. ಅಂದ್ರೆ ನಿಮ್ಮ ಹೇಳುವ ರೀತಿ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ರೀತಿ ವೆರೈಟಿ ಮಾಡ್ತೀರಾ. ಥ್ಯಾಂಕ್ ಯು. ನಿಜವಾಗ್ಲೂ ನಮ್ಗೆ ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು. ಇದು ಸಿರಿಧಾನ್ಯದಿಂದ ಮೈಸೂರು ಪಾಕ. ಸಾಮಾನ್ಯವಾಗಿ ನಾವು ಕಡಲೆ ಹಿಟ್ಟಿಂದ ಮೈಸೂರು ಪಾಕನ ಮಾಡ್ತೀವಿ ಅಲ್ವಾ. ಸೊ ಇವತ್ತು ಸಿರಿಧಾನ್ಯದಿಂದ ಮೈಸೂರು ಪಾಕನ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ಇದು ಬಾಳೆ ಎಲೆಲ್ಲೇ ಈ ರೀತಿ ಚಿಕ್ಕ ಚಿಕ್ಕದ 2 ಬೌಲ್ ಮಾಡಿ ಅದಕ್ಕೆ ಒಂದು ಸ್ಪೂನ್ ಎಲ್ಲ ಮಾಡಿ ರೆಡಿ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಫುಲ್ ಬಾಳೆ ಬಾಳೆದು ಬಾಳೆ. ಮೇಡಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೌದಾ, ಏನ್ ಮಾಡಿದ್ದೀರಾ? ಬಾಳೆಹಣ್ಣು ಸಿಹಿ ಕಡೆ. ಹೌದಾ? ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರೇನು? ಸುನಂದ ಹೆಗಡೆ. ಎಲ್ಲಿಂದ ಬಂದಿದ್ದೀರಾ? ಗಡಿಹಳ್ಳಿ. ಹೌದಾ? ರಾಗಿ ಮಣ್ಣಿ ಮಾಡ್ಕೊಂಡು ಬಂದಿದ್ದೀನಿ. ಹಾಂ, ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಹೆಸರೇನು? ಅನ್ನಪೂರ್ಣ ಹೆಗಡೆ. ಹೌದಾ, ಏನು ಮಾಡ್ಕೊಂಡು ಬಂದಿದ್ದೀರಾ? ನವಣೆ ಚಕ್ಲಿ ಮತ್ತು ನವಣೆ ಉಂಡೆ, ಜೇನರಿ. 3 ಐಟಮ್ ಮಾಡಿದ್ದೀರಾ? 3 ಐಟಮ್. ಓಕೆ, ಇಲ್ಲ ಬಿಡಿ. ಮೇಡಮ್, ನಿಮ್ಮ ಹೆಸರೇನಂತೀರಿ? ಪದ್ಮ ಹೆಗಡೆ. ಹಾಂ, ಏನು ಮಾಡ್ಕೊಂಡು ಬಂದಿದ್ದೀರಾ? ರಾಗಿ ಲಾಡು. ಹಾಂ, ಜೋಳದ ಕೋಡ್ಬಳೆ. ಹಾಂ, ಇದು ಹೌದಾ? ಸುಳ್ಗಡ್ಡೆ. ಹಾಂ, ಓಕೆ. ಎಲ್ಲಿಂದ ಬಂದ್ರಿ ಅಂದ್ರಿ? ನಾವು ಮತ್ತಿಗಾರಿಂದ ಬಂದಿದ್ದೀರಾ? ಮನೆ. ಹಾಂ, ಓಕೆ, ಥ್ಯಾಂಕ್ ಯು. ಶೋಭಾ ಹೆಗಡೆ, ತಾರ್ಗೋಡು, ಸದಾಶಿವಳ್ಳಿ ಗ್ರಾಮ. ಹಾಂ, ನಾವು ಇದು ಎಳ್ಳು ಏನೇನು ಮಾಡ್ಕೊಂಡು ಬಂದಿದ್ದೀರಾ? ಸಿಹಿ ತಿಂಡಿ. ಹಾಂ, ಬರ್ಫಿ, ಶೇಂಗಾ ಯಾವ್ದ್ರಿಂದ ಮಾಡಿದ್ದು? ಶೇಂಗಾ ಬರ್ಫಿ. ಇದು ಎಳ್ಳು, ಕೊಬ್ಬರಿ, ಆಮೇಲೆ ಶೇಂಗಾ, ಬೆಲ್ಲ, ಸ್ವಲ್ಪ ತುಪ್ಪ, ಸ್ವಲ್ಪ 1/4 kg ಆಗುವಷ್ಟು ಹಾಕಿ ಮಾಡಿದ್ದೇವೆ. 1 ತಿಂಗಳ ಕೂಡ ಶೇಖರಿಸಿಟ್ಕೊಳ್ಬೋದು. ಮತ್ತೆ ಮಕ್ಕಳು ಕೂಡ, ದೊಡ್ಡವರು, ವಯಸ್ಕರು ಎಲ್ಲರೂ ಕೂಡ ಸೇವಿಸಬಹುದು. ಒಳ್ಳೆ ಪೌಷ್ಟಿಕನೂ ಕೂಡ ಹೌದು, ಅವಳ ಆರೋಗ್ಯದಾಯಕ ತಿಂಡಿನೂ ಕೂಡ ಇದಾಗಿದೆ. ತುಂಬಾ ಚೆನ್ನಾಗಿ ರುಚಿ ಚೆನ್ನಾಗಿ ಇರ್ತದೆ. ಬೇಕಾದ್ರೆ ಒಂದು ಟೇಸ್ಟ್ ನೋಡಿ. ನೋಡ್ತೇನೆ ಆಮೇಲೆ. ಯಾಕೆಂದ್ರೆ ನೋಡ್ರಿ, ಎಲ್ಲ ತರದ್ದು ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವಾ ಇದು? ಹೌದು, ಇದು ಹೊಸವಾಗಿ ನಾವು ಮತ್ತೊಮ್ಮೆ ಹಿಂದಿನದೊಂದು ಪರಿಚಯ ಎಲ್ಲರಿಗೂ ಮಾಡಬೇಕು ಅಂತ ಈ ತರ ಬೇರೆ ರೀತಿಯ ಔಷಧಗಳನ್ನು ಉಪಯೋಗಿಸಿ ಮಾಡುವಂತಹ ತಿಂಡಿಯನ್ನು ಹೆಚ್ಚಿಗೆ ಬಳಸ್ತಾ ಇರೋದ್ರಿಂದ ಆರೋಗ್ಯ ಮೇಲೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಮಕ್ಕಳಿಗೆ ಇರಲಿ, ದೊಡ್ಡವರಿಗೆ ಇರಲಿ. ಇದೊಂದು ನೆನಪಿಗೆ ಒಂದು ಹೌದು, ಇಂತಹ ಕಾರ್ಯಕ್ರಮಗಳು ಈ ತರ ಜಾಸ್ತಿ ಆಗ್ತಾ ಇರಬೇಕು. ಮಹಿಳೆಯರಿಗೆ ಹೆಚ್ಚು ಉಪಯೋಗ ಆಗಿ ಅದನ್ನು ಬಳಸುವಂತಾಗಬೇಕು. ಇದೊಂದು ನಿಮಿತ್ತದಿಂದ ಎಲ್ಲರಿಗೂ ಇದನ್ನು ಬಳಸಬೇಕು. ಮಾಡ್ಲಿಕ್ಕೂ ಖುಷಿ ಅನಿಸುತ್ತೆ, ಮತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇದೇನ್ ಮಾಡಿದೀರಾ? ಇದು ನಮ್ದು ಒಬ್ಬಟ್ಟು ಅಂತ ಹೇಳಿ ನಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇರ್ತಿದ್ರು. ಇವಾಗ ಇದು ಮಾಡೋದು ತುಂಬಾ ಕಡಿಮೆ ಆಗಿದೆ. ಇದರಲ್ಲಿ ಸ್ವಲ್ಪ ಅನ್ನ ಹಾಕಿ, ಜಾಸ್ತಿ ಕಾಯಿ ತುರಿಯನ್ನ ಮತ್ತೆ ಬೆಲ್ಲ ಸೇರಿಸಿ, ಏಲಕ್ಕಿ ಪುಡಿ ಎಲ್ಲ ಹಾಕಿ ತುಂಬಾ ಲಟ್ಸ್ಬೇಕು. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕಲಸಿ ಅದಕ್ಕೆ ಕಾಯಿಸುವಾಗಲೇ ಹಾಕಿ ಮಿಕ್ಸ್ ಮಾಡಿ ಕೈಗೆ ಅಂಟದ ಹಾಕಿ ಕಾಯಿಸ್ಬೇಕು. ಆಮೇಲೆ ಬಂಡಿ ಮೇಲೆ ಇಟ್ಟು, ದೋಸೆ ಬಂಡಿ ಮೇಲೆ ಇಟ್ಟು ಬೇಯಿಸೋದು.
ಕರಿಯೋದಲ್ಲ ಅದು ಬೈಸೋದು. ಇದು ತುಪ್ಪ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗ್ತದೆ, ದೊಡ್ಡವರಿಗೂ ಇಷ್ಟ ಆಗ್ತದೆ. ಯಾವುದೇ ರೀತಿ ಹಾರ್ಮ್ ಇಲ್ಲ, ಗ್ಯಾಸ್ ಆಗೋದಿಲ್ಲ ಅಥವಾ ಏನೋ ತೊಂದರೆ ಆಗೋದಿಲ್ಲ ಇದ್ರ ತಿಂದಾಗ. ಎಲ್ಲರಿಗೂ ಇಷ್ಟ ಆಗುತ್ತೆ, ಊಟಕ್ಕೂ ಬಳಸಬಹುದು, ಹಳೆ ಕಾಲದ ತಿಂಡಿ. ಹಳೆ ಕಾಲದ ತಿಂಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರೇನು? ನನ್ನ ಹೆಸರು ಗೀತಾ ರಾಣಿ. ಎಲ್ಲಿಂದ ಬಂದಿದ್ದೀರಾ? ಹೌದಾ, ಓಕೆ, ಹೇಳಿ. ಇದು ನವಣೆ ಮೇಡಮ್, ಇದು ಸಿರಿಧಾನ್ಯದಲ್ಲಿ ಬರುತ್ತೆ. ಇದು ಸಿರಿಧಾನ್ಯ ನವಣೆ ಅಕ್ಕಿಯಿಂದನೇ ಅದು ಹೂರಣ ಮಾಡಿ ನಮ್ಮ ಮದುವೆ ಫಂಕ್ಷನ್ ಅಲ್ಲಿ ನಮ್ಮ ದೇವರ ಕಾರ್ಯ ಮಾಡ್ತೀವಲ್ಲ ಮೇಡಮ್, ಅದಕ್ಕೆಲ್ಲ ಇದು ಸ್ಪೆಷಲ್ ಸ್ವೀಟ್ ಹೆಸರು. ಇದು ಎಣ್ಣೆ ಹೋಳಿಗೆ ಅಂತ ಹೇಳಿ ನಾವು ಹೌದಾ, ಮರ್ತೋಗಿರುತ್ತೆ ಮರ್ತೋಗಿರುತ್ತಲ್ಲ, ಅದಕ್ಕೋಸ್ಕರ ಹೊಸದಾಗಿ. ಒಂದೊಂದು ನಿಮಿಷ ಎಲ್ಲರದ್ದು ಮಾತಾಡ್ಸ್ಬಿಡ್ತೀನಿ. ಮೇಡಮ್, ನಿಮ್ಮ ಹೆಸರೇನು? ಕಲಾವತಿ ಅಂತ ಬಪ್ಪನಳ್ಳಿಯಿಂದ ಬಂದಿದ್ದೀನಿ. ಹೌದಾ, ಏನು ಮಾಡಿದ್ದೀರಾ? ಬಾಳೆಹಣ್ಣು ಸಿಹಿ ಕಡೆ. ಹೌದಾ, ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರೇನು? ಸುನಂದ ಹೆಗ್ಡೆ. ಎಲ್ಲಿಂದ ಬಂದಿದ್ದೀರಾ? ಗಡಿಹಳ್ಳಿ. ಹೌದಾ, ರಾಗಿ ಮಣ್ಣಿ ಮಾಡ್ಕೊಂಡು ಬಂದಿದ್ದೀನಿ. ಹಾಂ, ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಹೆಸರೇನು? ಅನ್ನಪೂರ್ಣ ಹೆಗ್ಡೆ. ಹೌದಾ, ಏನು ಮಾಡ್ಕೊಂಡು ಬಂದಿದ್ದೀರಾ? ನವಣೆ ಚಕ್ಲಿ ಮತ್ತು ನವಣೆ ಉಂಡೆ ಜೇನರಿ. 3 ಐಟಮ್ ಮಾಡಿದ್ದೀರಾ? 3 ಐಟಮ್. ಓಕೆ ಮೇಡಮ್, ನಿಮ್ಮ ಹೆಸರೇನು? ಪದ್ಮ ಹೆಗ್ಡೆ. ನೋಡಿ, ಈ ಸ್ವಲ್ಪ ಈ ಕಡೆ ತಿಳ್ಕೊಳ್ಳಿ. ಅದು ಸರಿ ಇಲ್ಲ, ಈ ಕಡೆ ಇರಲಿ, ತೊಂದರೆ ಇಲ್ಲ ಬಿಡಿ. ಮೇಡಮ್, ನಿಮ್ಮ ಹೆಸರೇನಂತೀರಿ? ಪದ್ಮ ಹೆಗ್ಡೆ. ಹಾಂ, ಏನು ಮಾಡ್ಕೊಬಂದಿದ್ದೀರಾ? ರಾಗಿ ಲಾಡು, ಹಾಂ, ಜೋಳದ ಕೋಡ್ಬಳೆ, ಹಾಂ, ಇದು ಹೌದಾ, ಸೋಳ್ಗಡ್ಡೆ. ಹಾಂ, ಓಕೆ. ಎಲ್ಲಿಂದ ಬಂದ್ರಿ ಅಂದ್ರಿ? ನಾವು ಮತ್ತಿಗಾರಿಂದ ಬಂದಿದ್ದೀರಾ? ಮನೆ. ಹಾಂ, ಓಕೆ, ಥ್ಯಾಂಕ್ ಯು. ಶೋಭಾ ಹೆಗ್ಡೆ, ತಾರ್ಗೋಡು, ಸದಾಶಿವಳ್ಳಿ ಗ್ರಾಮ. ಹಾಂ, ನಾವು ಇದು ಎಳ್ಳು ಏನೇನು ಮಾಡ್ಕೊಬಂದಿದ್ದೀರಾ? ಸಿಹಿ ತಿಂಡಿ, ಹಾಂ, ಬರ್ಫಿ, ಶೇಂಗಾ ಯಾವುದರಿಂದ ಮಾಡಿದ್ದು? ಶೇಂಗಾ ಬರ್ಫಿ. ಇದು ಎಳ್ಳು, ಕೊಬ್ಬರಿ, ಆಮೇಲೆ ಶೇಂಗಾ, ಬೆಲ್ಲ, ಸ್ವಲ್ಪ ತುಪ್ಪ, ಸ್ವಲ್ಪ 1/4 kg ಆಗುವಷ್ಟು ಹಾಕಿ ಮಾಡಿದ್ದೇವೆ. 1 ತಿಂಗಳ ಕೂಡ ಶೇಖರಿಸಿಟ್ಕೊಳ್ಬೋದು. ಮತ್ತೆ ಮಕ್ಕಳು ಕೂಡ, ದೊಡ್ಡವರು, ವಯಸ್ಕರು ಎಲ್ಲರೂ ಕೂಡ ಸೇವಿಸಬಹುದು. ಒಳ್ಳೆ ಪೌಷ್ಟಿಕನೂ ಕೂಡ ಹೌದು, ಅವಳ ಆರೋಗ್ಯದಾಯಕ ತಿಂಡಿನೂ ಕೂಡ ಇದಾಗಿದೆ. ತುಂಬಾ ಚೆನ್ನಾಗಿ ರುಚಿ ಚೆನ್ನಾಗಿ ಇರ್ತದೆ. ಬೇಕಾದ್ರೆ ಒಂದು ಟೇಸ್ಟ್ ನೋಡಿ. ನೋಡ್ತೇನೆ ಆಮೇಲೆ, ಯಾಕೆಂದ್ರೆ ನೋಡ್ರಿ ಎಲ್ಲ ಥರದ್ದು ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವಾ ಇದು? ಹೌದು, ಇದು ಹೊಸವಾಗಿ ನಾವು ಮತ್ತೊಮ್ಮೆ ಹಿಂದಿನದೊಂದು ಪರಿಚಯ ಎಲ್ಲರಿಗೂ ಮಾಡಬೇಕು ಅಂತ ಈ ಥರ ಬೇರೆ ರೀತಿಯ ಔಷಧಗಳನ್ನು ಉಪಯೋಗಿಸಿ ಮಾಡುವಂಥ ತಿಂಡಿಯನ್ನು ಹೆಚ್ಚಿಗೆ ಬಳಸ್ತಾ ಇರೋದ್ರಿಂದ ಆರೋಗ್ಯ ಮೇಲೆ ತುಂಬ ಎಫೆಕ್ಟ್ ಆಗ್ತಾ ಇದೆ, ಮಕ್ಕಳಿಗೆ ಇರಲಿ ದೊಡ್ಡವರಿಗೆ ಇರಲಿ. ಇದೊಂದು ನೆನಪಿಗೆ ಒಂದು ಹೌದು, ಇಂತಹ ಕಾರ್ಯಕ್ರಮಗಳು ಈ ತರ ಜಾಸ್ತಿ ಆಗ್ತಾ ಇರಬೇಕು ಅಲ್ಲ, ಮಹಿಳೆಯರಿಗೆ ಹೆಚ್ಚು ಉಪಯೋಗ ಆಗಿ ಅದನ್ನು ಬಳಸುವಂತಾಗಬೇಕು. ಇದೊಂದು ನಿಮಿತ್ತದಿಂದ ಎಲ್ಲರಿಗೂ ಇದನ್ನು ಬಳಸಬೇಕು. ಹೌದು, ಮಾಡ್ಲಿಕ್ಕೂ ಖುಷಿ ಅನಿಸುತ್ತೆ, ಮತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇದೇನು ಮಾಡಿದ್ದೀರಾ? ಇದು ನಮ್ದು ಒಬ್ಬಟ್ಟು ಅಂತ ಹೇಳಿ ನಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇರ್ತಿದ್ರು. ಇವಾಗ ಇದು ಮಾಡೋದು ತುಂಬಾ ಕಡಿಮೆ ಆಗಿದೆ. ಇದರಲ್ಲಿ ಸ್ವಲ್ಪ ಅನ್ನ ಹಾಕಿ, ಜಾಸ್ತಿ ಕಾಯಿ ತುರಿಯನ್ನ ಮತ್ತೆ ಬೆಲ್ಲ ಸೇರಿಸಿ, ಏಲಕ್ಕಿ ಪುಡಿ ಎಲ್ಲ ಹಾಕಿ ತುಂಬ ಲಟ್ಸ್ಬೇಕು. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕಲಸಿ ಅದಕ್ಕೆ ಕಾಯಿಸುವಾಗಲೇ ಹಾಕಿ ಮಿಕ್ಸ್ ಮಾಡಿ ಕೈಗೆ ಅಂಟದ ಹಾಕಿ ಕಾಯಿಸ್ಬೇಕು. ಆಮೇಲೆ ಬಂಡಿ ಮೇಲೆ ಇಟ್ಟು, ದೋಸೆ ಬಂಡಿ ಮೇಲೆ ಇಟ್ಟು ಬೇಯಿಸೋದು, ಕರಿಯೋದಲ್ಲ ಅದು, ಬೇಯಿಸೋದು. ಇದು ತುಪ್ಪ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗ್ತದೆ, ದೊಡ್ಡವರಿಗೂ ಇಷ್ಟ ಆಗ್ತದೆ. ಯಾವುದೇ ರೀತಿ ಹಾರ್ಮ್ ಇಲ್ಲ, ಗ್ಯಾಸ್ ಆಗೋದಿಲ್ಲ ಅಥವಾ ಏನೋ ತೊಂದರೆ ಆಗೋದಿಲ್ಲ ಇದ್ರ ತಿಂದಾಗ. ಎಲ್ಲರಿಗೂ ಇಷ್ಟ ಆಗುತ್ತೆ, ಊಟಕ್ಕೂ ಬಳಸಬಹುದು, ಹಳೆ ಕಾಲದ ತಿಂಡಿ. ಹಳೆ ಕಾಲದ ತಿಂಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರೇನು? ನನ್ನ ಹೆಸರು ಗೀತಾ ರಾಣಿ. ಎಲ್ಲಿಂದ ಬಂದಿದ್ದೀರಾ? ಹೌದಾ, ಓಕೆ, ಹೇಳಿ. ಇದು ನವಣೆ ಮೇಡಮ್, ಇದು ಸಿರಿಧಾನ್ಯದಲ್ಲಿ ಬರುತ್ತೆ. ಇದು ಸಿರಿಧಾನ್ಯ ನವಣೆ ಅಕ್ಕಿಯಿಂದನೇ ಅದು ಹೂರಣ ಮಾಡಿ ನಮ್ಮ ಮದುವೆ ಫಂಕ್ಷನ್ ಅಲ್ಲಿ ನಮ್ಮ ದೇವರ ಕಾರ್ಯ ಮಾಡ್ತೀವಲ್ಲ ಮೇಡಮ್, ಅದಕ್ಕೆಲ್ಲ ಇದು ಸ್ಪೆಷಲ್ ಸ್ವೀಟ್ ಹೆಸರು. ಇದು ಎಣ್ಣೆ ಹೋಳಿಗೆ ಅಂತ ಹೇಳಿ ನಾವು. ಹೌದಾ, ಮರ್ತೋಗಿರುತ್ತೆ ಇದು. ಮರ್ತೋಗಿರುತ್ತಲ್ಲ, ಅದಕ್ಕೋಸ್ಕರ ಹೊಸದಾಗಿ ನಮ್ಮ ಕಡೆ ಎಲ್ಲ ಹಳ್ಳಿಯೆಲ್ಲ ಮದುವೆ ಫಂಕ್ಷನ್ಗೆಲ್ಲ, ಅರಿಶಿನ ಫಂಕ್ಷನ್ಗೆಲ್ಲ ಇದೇ ಮಾಡಿರ್ತಾರೆ. ಆಮೇಲೆ ದೀಪಾವಳಿ ಹಬ್ಬಕ್ಕೆಲ್ಲ ಹಟ್ಟಿ ಹಾಕಿರ್ತಾರೆ ಮೇಡಮ್, ಅದಕ್ಕೆಲ್ಲ ಇದೇ ನೈವೇದ್ಯನೇ ಇಡ್ತಾರೆ ನಮ್ಮ ಕಡೆ. ಸ್ಪೆಷಲ್ ಆಗಿ ಅವತ್ತು ಮಾಡಿರ್ತಾರೆ. ಇದು ಮಕ್ಕಳಿಗೋಸ್ಕರ ಈಗ ಸಿರಿಧಾನ್ಯದ ಏನಾದ್ರು ಹೆಂಗ್ ಅವ್ರು ತಿನ್ನಿಸ್ಬೇಕು ಅಂತ ಹೇಳಿದ್ರೆ, ಈಗ ನವಣೆ ಪಾಯಸ, ಅವರಿಗೆಲ್ಲ ಪಾಯಸ ತರ ಮಾಡಿ ತಿನ್ನಿಸ್ಬೋದು, ಅವಾಗ ತಿಂತಾರ ಮಕ್ಕಳು, ಆಮೇಲೆ ತಿಂತಾರೆ ಸ್ವೀಟ್ ಆಗಿ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ದೀಪಾ ಮಂಜುನಾಥ್ ಖಾನಾಪುರ್ಕರ್, ಹಳೆಯಾಳ ತಾಲೂಕು ಜನಗಾ ಪಂಚಾಯತ್. ಹೊಲಿಯಾಳದಿಂದ ಬಂದಿದ್ದೀರಿ, ಎಷ್ಟೆಷ್ಟು ದೂರದಿಂದ ಬಂದಿದ್ದೀರಲ್ಲ ಎಲ್ಲ ನೋಡಿ. ಇದು ಅರ್ಕದಿಂದ ದೋಸೆ ಮಾಡಿರೋದು ಮೇಡಮ್. ಇದು ರಾಗಿ ಅವಲಕ್ಕಿ, ಇದು ನವಣೆ ಉಂಡೆ,
ಇದು ನವನಿ ಅರ್ಕ ಮತ್ತು ಎಷ್ಟೊಂದು variety. ಅದ್ರದ್ದು ಪೇಡ ಮೇಡಮ್. ಅದು ಬಾರ್ಲಿ ಪಾಯಸ ಮಾಡಿದ್ವಿ. ಇದರಿಂದ ಮಕ್ಕಳಿಗೆ ಹಸು ಆಗತ್ತೆ, ನೆನಪಿನ ಶಕ್ತಿ ಜಾಸ್ತಿ ಬರುತ್ತೆ ಮೇಡಮ್. ಹೌದಾ? ಹಾಂ, ಓಕೆ, ಥ್ಯಾಂಕ್ ಯು. ಮೂರ್ನವ್ರು ನೋಡಿ ಇಲ್ಲಿ ಬಂದಿದ್ದಾರೆ. ಇಲ್ಲಿ ನಿಮ್ಮ ಹೆಸರೇನು ಮೇಡಮ್? ಹೆಸರು ಸಂಗೀತ. ಸುತ್ತಲ ಮನೆಯಿಂದ ಬಂದಿದ್ದೀರಿ. ಓಕೆ ಓಕೆ, ಹೇಳಿ ನೀವೇನೇನು ಮಾಡ್ಕೊಂಡು ಬಂದಿದ್ದೀರಿ? ಹಳೆ ಕಾಲದ ಅಂತೇಳಿ ವಡೆ ಕಜ್ಜಾಯ ಮತ್ತೆ ಅದ್ರಸ ಮಾಡ್ಕೊಂಡು ಬಂದಿದ್ದೀವಿ. ಹೌದಾ, ಚೆನ್ನಾಗಿ ಕಾಣಿಸ್ತಾ ರಾಗಿ ಮತ್ತೆ ಹಾಲು ಬಾಯಿ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಇವತ್ತು ಬೆಳಗ್ಗೆನೆ ಬೇಗನೆ ಹೊರಟ್ರಾ? ಹೌದು, ಬೇಗ ಹೊರಟು. ಅಥವಾ ನಿನ್ನೆ ರಾತ್ರಿನೇ ಬಂದು ಉಳ್ಕೊಂಡಿದ್ರಾ? ಬೆಳಿಗ್ಗೆ 8 ಗಂಟೆಗೆ ಹೊರಟಿದ್ವಿ, ಇಲ್ಲಿ ಬರೋದು 11:30 ಆಯ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಚೈತ್ರ. ಎಲ್ಲಿಂದ ಬಂದ್ರಿ? ನಾವು ಮಂಜುಗುಣಿಯಿಂದ. ಮಂಜುಗುಣಿಯಿಂದ ಬಂದಿದ್ದೀರಾ? ಮಂಜುಗುಣಿ ಗೊತ್ತು. ಏನೇನು ಮಾಡಿದ್ದೀರಿ? ನಾವು ರವೆ ಲಾಡು, ಹಾಂ, ಆಮೇಲೆ ಗೋಧಿ ಹಿಟ್ಟಿನ ಲಾಡು, ತ್ರಾಸ. ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್, ನಾನು ಜೋಯಿಡಾ ತಾಲೂಕಿಂದ ಬಂದಿದ್ದೀನಿ. ಹೆಸರೇನು ಮೇಡಮ್? ಇಂದಿರಾ ಕಾಮತ್ ಅಂತ. ಇಂದಿರಾ ಕಾಮತ್. ಏನೇನು ಮಾಡ್ಕೊ ಬಂದಿದ್ರಿ? ಜಾಡ್ಕಣಂಗ್ ಅಂದರೆ ಸ್ವೀಟ್ ಪೊಟೊಟೆ ಸಾಂಬಾರು ಮಾಡಿದ್ದೇನೆ, ಮುಡ್ಲಿ ಸಂಡಿಗೆ, ಊದಲು ಕಟ್ಲೆಟ್, ರಾಗಿ ಹಲ್ವಾ. ವಾ,
ಎಷ್ಟೊಂದು ಐಟಮ್ ಮಾಡ್ಕೊಂಬಂದಿದ್ದೀರಲ್ಲ, ಎಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರೇನು? ನನ್ನ ಹೆಸರು ಪ್ರೇಮಾ ಜೋಶಿ ಅಂತ, ನಾನು ಯಲ್ಲಾಪುರದಿಂದ ಬಂದಿದ್ದೀರಾ? ಓಕೆ, ಏನೇನು ಮಾಡ್ಕೊಂಬಂದಿದ್ದೀರಿ? ನಾನು ಸಿರಿಧಾನ್ಯದ ತಿಂಡಿನಲ್ಲಿ ನವಣೆ ಮತ್ತು ಸಾಮೆ ಬಳಸಿ ತೊಡೆದೇವನ್ನು ಮಾಡಿದ್ದೀನಿ. ತೊಡೆದೇವು ಮಾಡಿದ್ದೀರಾ? ವಾ, ನೋಡ್ರಿ, ತೊಡೆದೇವು ಇದರಿಂದ ಮಾಡೋದು ತುಂಬಾ ಅಪರೂಪ ಅಲ್ವಾ? ಹೌದು, ಅದೇ ತೊಡೆದೇವೇ ಅಪರೂಪ. ಸಿರಿಧಾನ್ಯ ಯಾರು ನನಗಂತೂ ಕೇಳೇ ಇರಲಿಲ್ಲ. ಆಮೇಲೆ ಮರೆತೋದ ಖಾದ್ಯದಲ್ಲಿ ಈಗ ಮರಬಾಳೆಕಾಯಿ ಅಂತ, ಇದು ತುಂಬಾ ಅಂದ್ರೆ ತುಂಬಾನೇ ಮರ್ತು ಬಿಟ್ಟಿದ್ದಾರೆ ಜನ. ಇದರಿಂದ ದೋಸೆ ಮಾಡಿದ್ದೀನಿ. ಇದು ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಕೂಡ ಇದೆ. ಇದ್ರ ಜೊತೆ ಸಾಂಬಾರ್ ಸೊಪ್ಪಿನ ಚಟ್ನಿ ಮ್ಯಾಚಿಂಗ್ ಆಗಿ ಬೆಣ್ಣೆ ಜೊತೆ ತಿಂದ್ರೆ ಸೂಪರ್ ಆಗಿರುತ್ತೆ. ಇದೆಲ್ಲ ಮರ್ತು ಹೋಗಿದೆ ಎಲ್ರಿಗೂ, ನಿಜ ಅಲ್ಲ? ಅದಕ್ಕಾಗಿ ಇದು ಕಾಂಪಿಟೇಷನ್ ಮಾಡಿದಾರಲ್ಲ, ನೆನಪು ಮಾಡಬೇಕು ಅಂತ ನೋಡಿ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಮೇಡಮ್, ನಿಮ್ಮ ಹೆಸರೇನು? ಸಾವಿತ್ರಿ. ಎಲ್ಲಿಂದ ಬಂದ್ರಿ? ಅಂಕೋಲ. ಹೌದಾ, ಏನೇನು ಮಾಡಿದ್ದೀರಿ? ಇದು ಸಾಮೆ ಅಕ್ಕಿ ಉಪ್ಪಿಟ್ಟು, ಮತ್ತು ಮರೆತು ಹೋದ ಖಾದ್ಯ ಸಕ್ಕು ಮುದ್ದೆ ಅಂತೇಳಿ ಅಕ್ಕಿದ್ದು. ಓಹೋ, ಸ್ವೀಟ್. ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆ ಉಪ್ಪಿಟ್ಟು ಮಾಡಿದ್ದೀರಾ? ಡೆಕೋರೇಷನ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಮೇಡಮ್, ನಿಮ್ಮ ಹೆಸರೇನು? ಚಂದ್ರಮತಿ. ನಾ ಮಂಜುಗಳಿಂದ ಬಂದಿದ್ದೆ. ಮಂಜುಗಳಿಂದ ಬಂದಿದ್ದೀರಾ? ಏನು ಮಾಡಿದ್ದೀರಾ? ಸೌತೆಕಾಯಿ ಕರೆ ಮತ್ತು ರವೆ ಲಾಡು. ಓಕೆ, ಥ್ಯಾಂಕ್ ಯು. ನಾನು ಬಳೆಗುಳಿ. ಮೇಡಮ್, ನಿಮ್ಮ ಹೆಸರೇನು? ಮೀನಾಕ್ಷಿ ಬಳೆಗುಳಿ. ಎಲ್ಲಿಂದ ಬಂದ್ರಿ? ಬಳೆಗುಳಿ ಅಂಕೋಲದಿಂದ. ಹೌದಾ, ಅಂಕೋಲದಿಂದ ಬಂದಿದ್ದೀರಾ? ಹೌದು. ಓಕೆ, ಏನು ಮಾಡಿದಿರಿ? ನಾನು ಅಕ್ಕಿ ಹಿಟ್ಟು ಮತ್ತು ನವಣೆಯಿಂದ ರೊಟ್ಟಿ ಮಾಡಿದ್ದೇನೆ. ಆಮೇಲೆ ಸೋಯಾಬೀನ್ ಸುಕ್ಕ ಮಾಡಿದ್ದೇನೆ. ಓಹೋ, ಓಕೆ, ಥ್ಯಾಂಕ್ ಯು. ತಿಂದ್ರಿ ಮೇಡಮ್? ತಿಂತೇನೆ ನಾನು ಆಮೇಲೆ. ಮೇಡಮ್, ನಿಮ್ಮ ಹೆಸರೇನು? ಹೌದು. ಮೇಡಮ್, ನಿಮ್ಮ ಹೆಸರೇನು? ಪ್ರೇಮಗಾಂವ್ಕರ್. ಎಲ್ಲಿಂದ ಬಂದ್ರಿ? ಓಕೆ, ಏನೇನು ಮಾಡಿದಿರಿ? ನಾನಿಲ್ಲಿ ಉಪ್ಪಿನಲ್ಲಿ ಹಾಕಿಟ್ಟ ಸೊಳೆ, ಹಲಸಿನಕಾಯಿ ಸೊಳೆಯಿಂದ ಉದಲಂಗಿ ಅಂತ ಮಾಡಿದ್ದೀನಿ. ಖಾರ. ಓಹೋ, ಖಾರನ ಅದು? ಇದು ರಾಗಿಯಿಂದ ಸೇವು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ, ಮಸ್ತ್. ಓಕೆ, ನಾನು ಆಮೇಲೆ ತಿಂತೇನೆ. ಥ್ಯಾಂಕ್ ಯು. ನೈವೇದ್ಯನೇ ಇಡ್ತಾರೆ ನಮ್ಮ ಕಡೆ. ಹೌದಾ? ಸ್ಪೆಷಲ್ ಆಗಿ ಅವತ್ತು ಮಾಡಿರ್ತಾರೆ. ಇದು ಮಕ್ಕಳಿಗೋಸ್ಕರ ಈಗ ಸಿರಿಧಾನ್ಯದ ಏನಾದ್ರು ಹೆಂಗ್ ಅವ್ರು ತಿನ್ನಿಸ್ಬೇಕು ಅಂತ ಹೇಳಿದ್ರೆ, ಈಗ ನವಣೆ ಪಾಯಸ, ಅವರಿಗೆಲ್ಲ ಪಾಯಸ ತರ ಮಾಡಿ ತಿನ್ನಿಸ್ಬೋದು. ಅವಾಗ ತಿಂತಾರ ಮಕ್ಕಳು? ಆಮೇಲೆ ತಿಂತಾರೆ ಸ್ವೀಟ್ ಆಗಿ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರೇನು? ಮೇಡಮ್, ನನ್ನ ಹೆಸರು ದೀಪಾ ಮಂಜುನಾಥ್ ಖಾನಾಪುರ್ಕರ್, ಹಳೆಯಾಳ ತಾಲೂಕು ಜನಗಾ ಪಂಚಾಯತ್. ಹೊಲಿಯಾಳದಿಂದ ಬಂದಿದ್ದೀರಿ? ಎಷ್ಟೆಷ್ಟು ದೂರದಿಂದ ಬಂದಿದ್ದೀರಲ್ಲ ಎಲ್ಲ ನೋಡಿ. ಇದು ಅರ್ಕದಿಂದ ದೋಸೆ ಮಾಡಿರೋದು ಮೇಡಮ್. ಇದು ರಾಗಿ ಅವಲಕ್ಕಿ, ಇದು ನವನಿ ಉಂಡೆ, ಇದು ನವನಿ ಅರ್ಕ ಮತ್ತು ಅದರದ ಪೇಡ ಮೇಡಮ್. ಅದು ಬಾರ್ಲಿ ಪಾಯಸ ಮಾಡಿದ್ವಿ. ಇದರಿಂದ ಮಕ್ಕಳಿಗೆ ಹಸು ಆಗತ್ತೆ, ನೆನಪಿನ ಶಕ್ತಿ ಜಾಸ್ತಿ ಬರುತ್ತೆ ಮೇಡಮ್. ಹೌದಾ? ಓಕೆ, ಥ್ಯಾಂಕ್ ಯು. ನೈವೇದ್ಯನೇ ಇಡ್ತಾರೆ ನಮ್ಮ ಕಡೆ. ಹೌದಾ? ಸ್ಪೆಷಲ್ ಆಗಿ ಅವತ್ತು ಮಾಡಿರ್ತಾರೆ. ಇದು ಮಕ್ಕಳಿಗೋಸ್ಕರ ಈಗ ಸಿರಿಧಾನ್ಯದ ಏನಾದ್ರು ಹೆಂಗ್ ಅವ್ರು ತಿನ್ನಿಸ್ಬೇಕು ಅಂತ ಹೇಳಿದ್ರೆ, ಈಗ ನವಣೆ ಪಾಯಸ, ಅವರಿಗೆಲ್ಲ ಪಾಯಸ ತರ ಮಾಡಿ ತಿನ್ನಿಸ್ಬೋದು. ಅವಾಗ ತಿಂತಾರ ಮಕ್ಕಳು? ಆಮೇಲೆ ತಿಂತಾರೆ ಸ್ವೀಟ್ ಆಗಿ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರೇನು? ಮೇಡಮ್, ನನ್ನ ಹೆಸರು ದೀಪಾ ಮಂಜುನಾಥ್ ಖಾನಾಪುರ್ಕರ್, ಹಳೆಯಾಳ ತಾಲೂಕು ಜನಗಾ ಪಂಚಾಯತ್. ಹೊಲಿಯಾಳದಿಂದ ಬಂದಿದ್ದೀರಿ? ಎಷ್ಟೆಷ್ಟು ದೂರದಿಂದ ಬಂದಿದ್ದೀರಲ್ಲ ಎಲ್ಲ ನೋಡಿ. ಇದು ಅರ್ಕದಿಂದ ದೋಸೆ ಮಾಡಿರೋದು ಮೇಡಮ್. ಇದು ರಾಗಿ ಅವಲಕ್ಕಿ, ಇದು ನವನಿ ಉಂಡೆ, ಇದು ನವನಿ ಅರ್ಕ ಮತ್ತು ಅದರದ ಪೇಡ ಮೇಡಮ್. ಅದು ಬಾರ್ಲಿ ಪಾಯಸ ಮಾಡಿದ್ವಿ. ಇದರಿಂದ ಮಕ್ಕಳಿಗೆ ಹಸು ಆಗತ್ತೆ, ನೆನಪಿನ ಶಕ್ತಿ ಜಾಸ್ತಿ ಬರುತ್ತೆ ಮೇಡಮ್. ಹೌದಾ? ಓಕೆ, ಥ್ಯಾಂಕ್ ಯು.